CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಫೀಸ್ ಆಸೆಗೋಸ್ಕರ ಲಾಯರ್ಗಳು ಕೇಸಸ್ನ ಡ್ರ್ಯಾಗ್ ಮಾಡ್ತಾರೆ, ಎಳಿತಾರೆ ಅಂತ. ಟಿವಿಯಲ್ಲಿ ನೋಡೋ ತರ ಕೋರ್ಟ್ಸ್ ಇಲ್ಲ. ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಅಫಿಷಿಯಲ್ಸ್ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ. ಕೋರ್ಟಲ್ಲೂ ಸಹ ಕೆಲವರು ಈ ಅಫಿಷಿಯಲ್ಸ್ ಇರ್ತಾರಲ್ವಾ, ಒಂದು ಸ್ಕ್ರೂಟ್ನಿ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ದುಡ್ಡು ಕೇಳ್ತಾರೆ. ಒಂದು ಕಾಪಿ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡ್ಬೇಕು, ಅಲ್ಲಿ ತಗೋಬೇಕು ಅಂತಂದ್ರೆ ದುಡ್ಡು ಕೇಳ್ತಾರೆ. ಅಗೇನ್ ಇದೆಲ್ಲಾನು ಸಹ ಕ್ಲೈಂಟ್ಗೆ ಬರ್ಡನ್ ಆಗೇ ಆಗುತ್ತೆ. ಸಿವಿಲ್ ಕೇಸು ಅಂತಂದ್ರೆ 10 ವರ್ಷ ಖಂಡಿತವಾಗ್ಲೂ ನಮ್ದಲ್ಲ ಆಗುತ್ತೆ. ಅದಕ್ಕಾಗಿ ಈಗ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಈ ರಾಜಿ ಸಂಧಾನ ಅಂತ ಹೇಳ್ಬಿಟ್ಟು ಲೋಕದಲ್ಲತ್ ರಾಜಿ ಸಂಧಾನ ಅಂತ ಮಾಡ್ತಾ ಇದ್ದಾರೆ. ಈ ಡಿಲೇನ ಅವಾಯ್ಡ್ ಮಾಡೋದಕ್ಕೆ ಒಂದು ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇದೆ. ಲೋಕದಾಲತ್ತಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಕೋರ್ಟ್ ಫೀ ವಾಪಸ್ ಕೊಡ್ತೀವಿ, ಅದು ವಾಪಸ್ ಕೊಡ್ತೀವಿ. ಡಿಜಿಟಲ್ ಎವಿಡೆನ್ಸ್ ಅಂತ ಏನ್ ಕಾನ್ಸೆಪ್ಟ್ ಇದೆ ಈಗ್ಲಂತೂ ಸಹ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗ್ತಾ ಇದೆ ನಮ್ಗೆ. ಲೆಟ್ ಅಸ್ ಟೇಕ್ ದರ್ಶನ್ ಕೇಸ್ ಆಸ್ ಎ ಸೀರಿಯಸ್ ಎಕ್ಸಾಂಪಲ್. ಓಕೆ, ಆತನಿಗೆ ಇಷ್ಟೆಲ್ಲ ಆಗಿದ್ರೂ ಕೂಡ ಈತನಿಗೆ ಬೇಲ್ ಸಿಕ್ತು ಅಂತ ಸುಪ್ರೀಂ ಕೋರ್ಟ್ಗೆ ಇದು ಪೊಲೀಸ್ನವ್ರು ಹೋಗಿದ್ದಾರೆ. ಅಲ್ಲಿ ಅವರು ಸಾಕಷ್ಟು ಕ್ವಶನ್ಸು ಅಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಅವ್ರಗಳಿಗೆ ಸಿಗದೆ ಇರೋಂಥದ್ದು ಲೂಪ್ ಹೋಲ್ಸು ಬೇರೆ ತರಹ ಜಸ್ಟ್ ಅನ್ ಇಂಟೆಲಿಜೆಂಟ್ ಆರ್ಡಿನರಿ ಲಾಯರ್ಗೆ ಯಾತಕ್ಕೆ ಸಿಗಲ್ಲ. ಜಡ್ಜಸ್ ಆ ಕೇಸ್ನ ಡೀಲ್ ಮಾಡಬೇಕು ಅಂತಂದ್ರೆ ಸಮಾಜಕ್ಕೆ ಯಾವ ರೀತಿ ಇದು ಸಂದೇಶ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಹಲೋ, ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ನಾವೊಂದು ಲೀಗಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವೇರ್ನೆಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಲೀಗಲ್ ಸಿಸ್ಟಮು ಹೇಗೆ ವರ್ಕ್ ಮಾಡುತ್ತೆ, ಒಂದು ಲಾಯರ್ ಆಫೀಸಲ್ಲಿ ಆಗಬಹುದು, ಕೋರ್ಟ್ ಹಾಲ್ ಆಗಬಹುದು, ಯಾವ ಥರ ಇರುತ್ತೆ, ಹೇಗಿರುತ್ತೆ, ಮತ್ತು ಚಾಲೆಂಜಸ್ಸು ಈ ಲೀಗಲ್ ಸಿಸ್ಟಮಲ್ಲೂ ಕೂಡ ಇದೆ. ಈ ಚಾಲೆಂಜಸ್ ಇರೋದ್ರಿಂದನೇ ನನಗೆ ನಿಮಗೆ ನ್ಯಾಯ ಸಿಗೋದು ಮತ್ತು ಲೀಗಲ್ ಸೊಲ್ಯೂಷನ್ ಸಿಗೋದು ತಡ ಆಗ್ತಾ ಇರೋದು. ವೈ ಇಟ್ ಈಸ್ ಹ್ಯಾಪನಿಂಗ್ ಅನ್ನೋದನ್ನು ನಾವು ಇವತ್ತಿನ ದಿನ ನಮ್ಮ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಇದ್ದೀವಿ. ಸಂಪೂರ್ಣ ಪಾಡ್ಕಾಸ್ಟ್ ಕೇಳಿ, ಮತ್ತು ನೀವು ಒಂದು ಲೈಕ್ ಆಗಬಹುದು, ಶೇರ್ ಆಗಬಹುದು, ಸಬ್ಸ್ಕ್ರೈಬ್ ಆಗಬಹುದು. ಅದು ನಮ್ಮ ಪಾಡ್ಕಾಸ್ಟ್ಗೆ ಇನ್ನಷ್ಟು ಹೊಸ ಹೊಸ ವಿಷಯಗಳನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನೀವು ಸ್ಪಾಟಿಫೈನಲ್ಲೂ ಕೇಳಬಹುದು ನಮ್ಮ ಪಾಡ್ಕಾಸ್ಟು, ಮತ್ತು ಬೇರೆ ಬೇರೆ ಡಿಫ್ರೆಂಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್, ಫೇಸ್ಬುಕ್ ಆಗಬಹುದು, ಇನ್ಸ್ಟಾಗ್ರಾಮ್ ಆಗಬಹುದು, ಲಿಂಕ್ಡ್ಇನ್ ಆಗಬಹುದು, ಇಲ್ಲೂ ಕೂಡ ಮಾಡಬಹುದು. ಇವತ್ತು ನಮ್ಮ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಓದಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋವಂತಹ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಜೊತೆ ಅವ್ರ ಮಾತುಗಳನ್ನೆಲ್ಲ ಹಂಚ್ಕೋತಾ ಇದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದಾರೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇವತ್ತು ನಾವು ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದೀವಿ. ಅದು ಒಂದು ಜನರಲ್ ಇಂಟ್ರಡಕ್ಷನ್ನು ನಿಮಗೆ ಕೊಡ್ತಾ ಇರೋದು, ಹೇಗೆ ನಮ್ಮ ಜುಡಿಷರಿ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂತ. ಮತ್ತು ಕಾಮನ್ ಮಿಸ್ಟೇಕ್ಸು, ನಾವು ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೋರ್ಟ್ಗೆ ಹೋಗ್ತೀನಿ, ಬಿಡಲ್ಲ ನಿನ್ನನ್ನು ಅಂತ ಹೋಗ್ತೀವಲ್ಲ, ಆ ಥರ ಹೋದಾಗ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಆಮೇಲೆ ನಿಧಾನವಾಗಿ ಲೋಕ ಅದಾಲತ್ಗೆ ಬಂದು ಒಂದು ಪಂಚಾಯಿತಿ ಫಾರ್ಮ್ಯಾಟಲ್ಲಿ ನಮ್ಮ ಒಂದು ಸಣ್ಣ ಪುಟ್ಟ ಜಗಳಗಳು, ಅಪೀಲೋ ಕೇಸೋ ಹಾಕಿರ್ತೀವಲ್ಲ, ಅದನ್ನು ಬಗೆಹರಿಸ್ಕೋತೀವಿ ಅನ್ನೋದು ಕೂಡ ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ದೀವಿ. ಸೊ ಎಗೈನ್ ನಿಮ್ಮ ಹತ್ರ ನಾನು ಹೇಳ್ತಾ ಇರೋದು ಅಂದರೆ, ಇಟ್ ಈಸ್ ಎ ಕ್ರೌಡ್ ಫಂಡೆಡ್ ಪಾಡ್ಕಾಸ್ಟ್ ಪ್ರಾಜೆಕ್ಟ್ and we need your full support. Watch the conversation and ನಿಮ್ಮದು ಫೀಡ್ಬ್ಯಾಕು ಮತ್ತು ಸಬ್ಸ್ಕ್ರಿಪ್ಷನ್ನು ಬೆಲ್ ಒಂದ್ಸಲ ಐಕಾನನ್ನು ಪ್ರೆಸ್ ಮಾಡಿಬಿಡಿ. ಓಕೆ, ಹೌದು ಚಂದ್ರಶೇಖರ್ ಅವರೇ, ನೀವು ತುಂಬ ಆಸೆಪಟ್ಟು ಲೀಗಲ್ ಪ್ರಾಕ್ಟೀಸಿಗೆ ಬಂದಿದ್ದೀರಾ. 10-15 ವರ್ಷ ಆಗಿದೆ. ನೀವು ಏನು ಇಷ್ಟಪಟ್ಟು, ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಪ್ರೊಫೆಷನ್ಗೆ ಬಂದಿದ್ದೀರೋ ಅಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಪ್ರೊಫೆಷನ್ಗೆ ಜಸ್ಟಿಸ್ ಕೊಡೋಕ್ಕಾಗ್ತಾ ಇದೆಯಾ ನಿಮ್ಮ ಕ್ಲೈಂಟ್ಸ್ಗೆ? ನೋಡಿ, ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ನೇ. ಅದು ನಾನು ಹೇಳ್ತೀನಿ.
ನಾವು ಇನಿಷಿಯಲಿ ಬಂದ್ವಲ್ಲ ಪ್ರೊಫೆಷನಲ್ ಬಂದಾಗ ನಾವು ಟಿ ವಿನಲ್ಲಿ ನೋಡ್ಬಿಟ್ಟು ಓ ಲಾಯರ್ ಅಂತಂದ್ರೆ ಆ ಥರ ಜಸ್ಟಿಸ್ ಕೊಡ್ಬೋದು, ಈ ಥರ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಪ್ರೊಫೆಷನ್ಗೆ ಫಸ್ಟ್ ನಾವು LLBಗೆ ಜಾಯಿನ್ ಜಾಯಿನ್ ಆಗಿದ್ದಾದ್ಮೇಲೆ ನಾವು ಇಲ್ಲಿ ನಮಗೆ ಮೂಟ್ ಕೋರ್ಟ್ಸ್ ಅಂತ ಇತ್ತು ಕಾಲೇಜಲ್ಲಿ. ಹೌದು. ಅಲ್ಲಿ ನಾವು ಕೋರ್ಟ್ಸ್ ಹೋಗ್ತಿದ್ದಾಗ ಅಲ್ಲಿ ಒಂದು ಸಿಸ್ಟಮ್ ನೋಡಿದ್ವಿ, ನಮ್ಗೆ ಸ್ವಲ್ಪ ಡಿಫರೆನ್ಸ್ ಗೊತ್ತಾಯ್ತು. ಏನು ಟಿವಿಯಲ್ಲಿ ನೋಡೋ ತರ ಕೋರ್ಟ್ಸ್ ಇಲ್ಲ, ಅಲ್ಲಿ ಪ್ರೊಸೀಜರೇ ಬೇರೆ, ಅಲ್ಲಿ ನ್ಯಾಯ ಪಡ್ಕೊಳ್ಳೋ ವಿಧಾನನೇ ಬೇರೆ ಅಂತೇಳಿ ನಮ್ಗೆ ಸ್ವಲ್ಪ ರಿಯಲೈಸ್ ಆಯ್ತು ಸ್ಟೂಡೆಂಟ್ ಆಗಿದ್ದಾರೆ. ಆಮೇಲೆ ನಾವು ಪ್ರೊಫೆಷನ್ಗೆ ಬಂದ್ವಿ. ಪ್ರೊಫೆಷನ್ಗೆ ಬಂದಾಗ ನಾವು ಅಲ್ಲಿ ಕಾಲೇಜಲ್ಲಿರೋ ಎಕ್ಸ್ಪೀರಿಯನ್ಸ್ಗೂ ಇಲ್ಲಿ ಕೋರ್ಟಲ್ಲಿರೋ ಎಕ್ಸ್ಪೀರಿಯನ್ಸ್ಗೂ ತುಂಬಾ ಡಿಫರೆನ್ಸ್ ಗೊತ್ತಾಯ್ತು ನಮ್ಗೆ. ನೀವು 5 years ಕೋರ್ಸ್ನವರು 3 years ಕೋರ್ಸ್? ನಾವು 5 years ಕೋರ್ಸ್. ರೆಗ್ಯುಲರ್ ಕಾಲೇಜ್? ಹೌದು. ಬೆಂಗಳೂರಲ್ಲಿ ವಿಪುರಂ ಕಾಲೇಜಲ್ಲಿ ನಾನು ಲಾ ಮಾಡಿದೆ. ಇಲ್ಲಿ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಇನ್ನೊಂದು ನಿಮ್ಗೆ ಪ್ರಮುಖವಾಗಿ ಹೇಳ್ಬೇಕು, ನಾವು ಇನಿಷಿಯಲಿ ಬಂದಾಗ ನಮ್ಮದೇ ಆದ ಒಂದು ಜೋಶ್, ಪ್ರೊಫೆಷನ್ ಅಲ್ಲಿ ಒಂಥರ ಜೋಶ್. ಇವತ್ತೇ ಹೋಗ್ಬಿಟ್ಟು ನಾವು ಕೇಸ್ನ ಆರ್ಗ್ಯುಮೆಂಟ್ ಮಾಡಿಬಿಡ್ಬೇಕು, ಸೊ ಕ್ಲೈಂಟ್ಗೆ ನ್ಯಾಯ ಕೊಡಿಸ್ಬಿಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಕ್ಲೈಂಟ್ ಬರ್ತಾ ಇದ್ರು. ಸೊ ನಾವು ಸೀನಿಯರ್ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ಲೈಂಟ್ಸು ಬರ್ತಾಯಿದ್ರು. ಬಂದ್ಬಿಟ್ಟು ಸ್ವಾಮಿ ನಮಗೆ ನ್ಯಾಯ ಕೊಡಿಸಿ, ಆಗಲೇ ಆಗ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಅವರು ನಮ್ಮನ್ನು ಕೇಳ್ತಾಯಿದ್ರು. ನಾವು ಆಯಿತು ನಿಮ್ಗೆ ಯಾಕೆ, ನಾವು ತಲೆ ಕೆಡಿಸ್ಕೋಬೇಡಿ ಅಂತ ನಮ್ಮದೇ ಒಂದು ಶೈಲಿಯಲ್ಲಿ ಅವ್ರಿಗೆ ಹೇಳ್ತೀವಿ, ಅವ್ರಿಗೊಂದು ಕಾನ್ಫಿಡೆನ್ಸ್ ತುಂಬ್ತೀವಿ, ನಿಮ್ಮ ಕೇಸ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಕಾನ್ಫಿಡೆನ್ಸ್ ತುಂಬಿಕೊಡ್ತೀವಿ. ಅದಾದಮೇಲೆ ಅಲ್ಲಿ ನಾವು ಕೋರ್ಟಲ್ಲಿ ಕೇಸಸ್ ತಗೊಂಡು ಫೈಟ್ ಮಾಡ್ತಾ ಇರಬೇಕಾದ್ರೆ ಮೇಜರ್ ಪ್ರಾಬ್ಲಮ್ ನಮ್ಗೆ ಏನಾಗ್ತಾ ಇದೆ, ಅಲ್ಲಿ ಡಿಲೇ ಅಂತ ಆಗ್ತಾ ಇದೆ. ಓಕೆ, ಡಿಲೇ ಕೋರ್ಟ್ ಹಾಲ್ ಒಳಗಡೆ ಹೋದಾಗ ಈ ಕ್ಲೈಂಟ್ಸ್ ಬಂದು ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಗೈಡ್ ಮಾಡ್ತೀರಲ್ಲ ಕೇಸ್ ಫೈಲ್ ಮಾಡೋದಕ್ಕೆ, ಅವ್ರ ಹತ್ರ ತೆಗೆದುಕೊಂಡು ಕೇಸ್ ಫೈಲ್ ಮಾಡೋದಕ್ಕೆ ಹೆಚ್ಚು ಕಡಿಮೆ 15-20 ದಿನ ಆಗ್ಬೋದಲ್ಲ? ಹೌದು. ಅದು ಸ್ವಲ್ಪ ಏನಂತಂದ್ರೆ ಈಗ ನಮ್ಮಲ್ಲಿ ಎಲ್ಲಾ ಎಜುಕೇಟೆಡ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅವ್ರಿಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಪಾಣಿ ಅಂದ್ರೆ ಏನು, ಒಂದು ಖಾತಾ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅದಕ್ಕಾಗಿ ಅವರಲ್ಲಿ ಇರ್ತಕ್ಕಂಥ ನಾವು ಪೇಪರ್ಸ್ ಎಲ್ಲ ತಗೊಂಡು ನಾವು ಸ್ಟಡಿ ಮಾಡಿ ಫರ್ದರ್ ಏನ್ ಪೇಪರ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳಿ ಇದು ಸ್ವಲ್ಪ ನಾವು ಡ್ರಾಫ್ಟಿಂಗ್ ಮಾಡ್ಬೇಕಾಗ್ತದೆ, ಆಮೇಲೆ ಅದನ್ನ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾಗ್ತದೆ. ಇದೆಲ್ಲ ಒಂದು ಪ್ರೊಸೀಜರ್ಗೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ನೋಡಿ. ಅದಾದ್ಮೇಲೆ ನಾವು ಫೈಲ್ ಮಾಡ್ತೀವಿ. ಸೊ ಫೈಲ್ ಮಾಡಿದಾದ್ಮೇಲೆ ಈಗ ನಮ್ಮ ಕೋರ್ಟ್ ವ್ಯವಸ್ಥೆ ನಾವು ಅನ್ಕೊಂಡಂಗೆ ಇಲ್ಲ. ಯಾಕೆ ಅಂತಂದ್ರೆ ಅಫ್ಕೋರ್ಸ್ ಈಗ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗಿದೆ. ಈಗ ಮೊದಲೇ ಅಂತಂದ್ರೆ ಒಂದು ಟೆಕ್ನಾಲಜಿನ ಯುಟಿಲೈಸ್ ಮಾಡ್ತಿರ್ಲಿಲ್ಲ. ಈಗ ಕೋರ್ಟ್ಸ್ ಅಲ್ಲಿ ಎಲ್ಲಾನು ಸಹ ನಾವು ಈಗ ನೀವು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಯಾವ ರೀತಿ ಟೆಕ್ನಾಲಜಿ ಯುಟಿಲೈಸ್ ಮಾಡ್ತಿರೋ ಆ ರೀತಿ ನಮ್ಮಲ್ಲೂ ಸಹ ಇದೆ. ನಮ್ಮಲ್ಲಿ ವೆಬ್ಸೈಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿಸ್ತೀವಿ, ಪ್ರತಿಯೊಂದು ಆರ್ಡರ್ ಆಗಿರ್ಬೋದು ಅಥವಾ ದಿನಚರಿ ಏನು ಪ್ರೊಸೀಡಿಂಗ್ಸ್ ಇದೆ ಅದೆಲ್ಲಾನು ಸಹ ಅಪ್ಲೋಡ್ ಮಾಡ್ತೀವಿ. ಈಗ ನೀವು ಇವತ್ತು ಒಂದು ಯಾವುದೋ ಒಂದು ಆದೇಶ ಆಯ್ತು ಅಂತಂದ್ರೆ ನೀವು ಸಾಯಂಕಾಲನೇ ಅದು ಡೌನ್ಲೋಡ್ ಮಾಡ್ಕೋಬಹುದು ನಾವು ವೆಬ್ಸೈಟ್ ಅಲ್ಲಿ. ಆ ತರ ವ್ಯವಸ್ಥೆ ಇದೆ. ಇದು ಕೋವಿಡ್ ಮುಂಚೆಯಿಂದ ಇತ್ತು ಅಥವಾ ನೋಡಿ ಕೋವಿಡ್ ಗಿಂತ ಮುಂಚೆ ಇರ್ಲಿಲ್ಲ. ಎಸ್ಪೆಷಲಿ ಒಂದು 2017-18 ಇತ್ತೀಚಿನ ಅದಾದ್ಮೇಲೆ ಕೋವಿಡ್ ಆದ್ಮೇಲೆ ತುಂಬಾ ಇಂಪ್ರೂವ್ಮೆಂಟ್ಸ್. ಹೌದು, ಯಾಕೆಂದ್ರೆ ನಿಮ್ಮ ಚಂದ್ರಚೂಡ್ ಹೌದು, ಅದು ಈಗ ನಮ್ಗೆ ಕೋವಿಡ್ ತುಂಬಾ ಪಾಠ ಕಲಿಸ್ತು. ಟೆಕ್ನಾಲಜಿ ನೀಡ್ ತುಂಬಾ ಬೇಕಾಗಿತ್ತು ನಮ್ಗೆ. ಯಾಕೆ ಅಂತಂದ್ರೆ ವರ್ಚುವಲ್ ಹಿಯರಿಂಗ್ಸ್ ಅಂತ ಹೇಳ್ಬಿಟ್ಟು ನಮ್ಗೆ ಸ್ಟಾರ್ಟ್ ಮಾಡೋ ಅನಿವಾರ್ಯತೆ ಬಂತು. ಆ ಅನಿವಾರ್ಯತೆಗೆ ತಕ್ಕಂತೆ ನಮ್ಮ ಕೋರ್ಟ್ಸ್ ಅವರು ಆ ಸಿಸ್ಟಮ್ಸ್ ನ ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ವರ್ಚುವಲ್ ಹಿಯರಿಂಗ್ಸ್ ಇರ್ಬೋದು ಅಥವಾ ಒಂದು ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ರೀತಿಯ ಅಪ್ಡೇಟ್ಸ್ ಸಹ ನಮ್ಗೆ ಸಿಗುತ್ತೆ. ನಿಮ್ಗೆ ಯಾವುದೋ ಒಂದು ಹೆಸರು ಹಾಕ್ಬಿಟ್ರೆ ಅವ್ರ ಎಂಟೈರ್ ಹಿಸ್ಟ್ರಿ ಬಂದ್ಬಿಡುತ್ತೆ. ಆ ತರ ಒಂದು ಸಿಸ್ಟಮ್ ಡೆವಲಪ್ ಆಗಿದೆ. ಇರ್ಲಿ, ಅದು ಒಂದು ಕಡೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಡಿಲೇ ಆಗ್ತಾ ಇರೋದಕ್ಕೆ ಬೇರೆ 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 ಕಾರಣಗಳಿದೆ. ಒಂದು, ಈಗ ನಾನು ಫಾರ್ ಎಕ್ಸಾಂಪಲ್ ಇವತ್ತು ನಾವು ಎಲ್ಲ ನಮ್ಮ ಆಫೀಸಿಂದ ಒಂದು 5 ಕೇಸ್ ಫೈಲ್ ಮಾಡ್ತೀವಿ ಅಂತಂದ್ರೆ ಡಿಸ್ಪೋಸಲ್ ಆಗ್ಬೇಕಲ್ಲ, ಅಟ್ಲೀಸ್ಟ್ ಒಂದು 4 ಕೇಸ್ ಡಿಸ್ಪೋಸಲ್ ಆಗ್ಬೇಕಲ್ಲ, ಅದು ಆಗ್ತಾ ಇಲ್ಲ. ಎಷ್ಟು ವರ್ಷ ಹಾಗಾಗಿ ಏನಾಗುತ್ತೆ, ನಾವು ಏನ್ ಕೇಸಸ್ ಫೈಲ್ ಮಾಡ್ತಾ ಇದೀವಿ ಡಿಸ್ಪೋಸಲ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಆ ಪೆಂಡೆನ್ಸಿ ಏನಿದೆ ತುಂಬಾ ಜಾಸ್ತಿ ರಾಶಿಯಾಗಿ ಬೀಳ್ತಾ ಇದೆ. ರೀಸನ್ ಏನು ಇದಕ್ಕೆ?
ಇಲ್ಲಿ ಡಿಸ್ಪೋಸಲ್ ಕಡಿಮೆ ಆಗ್ತಾರೆ. ಮೇನ್ ರೀಸನ್ ಏನು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರೊಸೀಜರ್ ಏನಿದೆ, ಎಲಾಬ್ರೇಟ್ ಪ್ರೊಸೀಜರ್ ಇದೆ. ಇಲ್ಲಿ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಪ್ರಿಲಿಮಿನರಿ ಆಗಿ ಸ್ಕ್ರೂಟ್ನಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಯಾವುದೇ ಅದು ಒಂದು ಪಾರ್ಟಿ ಹಿಂಗೆ ಹೇಳ್ತಾನೆ, ಇನ್ನೊಂದು ಪಾರ್ಟಿ ಬೇರೆ ತರ ಹೇಳ್ತಾನೆ. ಅದು ಎರಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಟ್ರಯಲ್ ಅಂತ ಹೇಳಿರ್ತೀವಿ, ವಿಚಾರಣೆ ಮಾಡ್ಬೇಕಾಗ್ತದೆ. ಆ ವಿಚಾರಣೆ ಮಾಡ್ಬೇಕು ಅಂತಂದ್ರೇನೆ, ಆ ವಿಚಾರಣೆ ಹಂತಕ್ಕೆ ಬರ್ಬೇಕಂತಂದ್ರೆ ಮಿನಿಮಮ್ 2 ರಿಂದ 3 ವರ್ಷ ಟೈಮ್ ಬೇಕಾಗ್ತದೆ. ಬರೀ ಟ್ರಯಲ್ ಇದಕ್ಕೆ? ಹೌದು. ಅಲ್ಲಿ ಟ್ರಯಲ್ ಅಲ್ಲಿ ಕಂಪ್ಲೀಟ್ ಆಗ್ಲಿಕ್ಕೆ ಅದೊಂದು 2 ವರ್ಷ 3 ವರ್ಷ ಹಿಡಿತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಈಗ ಇದೆಲ್ಲ ಲೋಯರ್ ಕೋರ್ಟ್ಗಳೆಲ್ಲ ಆಗೋದು, ಲೋಯರ್ ಕೋರ್ಟ್ಸ್ ಅಲ್ಲಿ ಆಗ್ತಾ ಇದೆ. ಬಟ್ ಕಂಪೇರಿಟಿವ್ಲಿ ಲೋಯರ್ ಕೋರ್ಟ್ಗೆ ಕಂಪೇರ್ ಮಾಡಿದ್ರೆ ಹೈ ಕೋರ್ಟ್ ಅಲ್ಲಿ ಸ್ವಲ್ಪ ಸ್ಪೀಡಿ ಇದೆ. ಜಸ್ಟಿಸ್ ಸಿಸ್ಟಮ್ ಅಂತ ಏನಿದೆ ತುಂಬಾ ಸ್ಪೀಡಿ ಇದೆ. ಈಗ ಎಷ್ಟೋ ಕೇಸುಗಳಲ್ಲಿ ನಾವು ಕೇಸ್ ಹಾಕ್ತಿವಿ, 1 ವಾರದಲ್ಲೇ ನ್ಯಾಯ ಸಿಗುತ್ತೆ. ಸೊ ಅಲ್ಲೂ ಸಹ ಕೆಲವು ಅಪೀಲ್ಗಳು ಅವು ಇವು ಅಂತ ಬಂದಾಗ ಅಲ್ಲಿ ರಾಶಿ ಬಿದ್ದಿದ್ದಾವೆ. ಅಲ್ಲೂ ಸಹ 4-5 ವರ್ಷ ಆಗ್ತಾ ಇದೆ. ಒಂದು ಪ್ರಕರಣ, ಒಂದು ಕೇಸ್ ಟು ಕೇಸ್ ಡಿಪೆಂಡ್ ಆಗುತ್ತೆ. ಅದು ಆ ತರ ಇರೋವಂಥದ್ದು ಪ್ರೊಸೀಜರ್ ಇದೆ. ಸೊ ಇವಾಗ ಹೇಗೇನು ವಾಪಸ್ ನಾವು ಲೋಯರ್ ಕೋರ್ಟಿಗೆ ಬಂತು ಅಂತಂದ್ರೆ ಟ್ರಯಲ್ಗೆ 2-3 ವರ್ಷ ಅಂತ ಹೇಳಿದ್ರೆ, ಹೌದು. ಅದಾದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ. ಇನಿಷಿಯಲಿ ಹೇಳಬೇಕು ಅಂತಂದ್ರೆ ನಾವು ಫಸ್ಟ್ ಕೇಸ್ ಫೈಲ್ ಮಾಡ್ತೀವಿ. ಕೇಸ್ ಫೈಲ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ನೋಟಿಸ್ ಹೋಗ್ಬೇಕು, ಕೋರ್ಟಿಂದ ನೋಟಿಸ್ ಹೋಗ್ಲೇಬೇಕು. ಆ ಕೋರ್ಟಿಂದ ನೋಟಿಸ್ ಹೋಗ್ಬೇಕಂದ್ರೆ ಅಲ್ಲಿ ನಮ್ಗೆ ಇನ್ನೊಂದು ಸಮಸ್ಯೆ ಆಗ್ತಾ ಇದೆ. ಏನು, ಯಾವುದೋ ಒಂದು ಅಡ್ರೆಸ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ, ಆ ಮನುಷ್ಯ ಅಡ್ರೆಸ್ ಅಲ್ಲೇ ಇರಲ್ಲ. ಏನ್ ಮಾಡೋದು? ಮತ್ತೆ ವಾಪಸ್ ಬರುತ್ತೆ, ಮತ್ತೆ ರೀಇಶ್ಯೂ ಮಾಡಿ ಹೊಸ ಅಡ್ರೆಸ್ಗೆ ಕೊಡಿ. ಈ ಹಂತದಲ್ಲಿ ಕೆಲವರು ನಿಮ್ಗೆ ಗೊತ್ತಿರೋ ಹಾಗೆ ಅವ್ರ ಕೇಸ್ ಇರಲ್ಲ. ಅವ್ರದ್ದೇನು ಉದ್ದೇಶ, ಹೇಳ್ಕೊಂಡು ಹೋಗ್ಬೇಕು, ಇವ್ನ ಹರಾಜ್ ಮಾಡಬೇಕು. ಇಂಥ ಒಂದು ಮನಸ್ಥಿತಿ ಇದೆ ಕೆಲವ್ರಿಗೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೋಟಿಸಲ್ಲೇ ಒಂದು ವರ್ಷ ಆಗೋದ್ರೆ ಮತ್ತೆ ಆ ನೋಟಿಸ್ ಎಲ್ಲ ಸರ್ವ್ ಆಗಬೇಕು. ಅವರೆಲ್ಲ ಅವ್ರದ್ದೇನೋ ಒಂದು ಸ್ಟೇಟ್ಮೆಂಟ್ ಇದೆ, ಅದೆಲ್ಲ ಸಹ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಟ್ರಯಲ್ಗೆ ಅಂತ ಬರುತ್ತೆ. ಟ್ರಯಲ್ ಅಲ್ಲಿ ಅದು 2-3 ವರ್ಷ ಆಗುತ್ತೆ. ಓಕೆ, ಇವಾಗ ನೀವು ಒಂದು ಮಾತು ಹೇಳಿದ್ರಿ, ಹಿಂಸೆ ಕೊಡಬೇಕು, ಹೆರಾಸ್ ಮಾಡಬೇಕು ಅಂತಾನೆ ಕೆಲವರು ಕೇಸ್ ಹಾಕ್ತಾರೆ ಅಂತ. ಅಂದರೆ ನಾವು ಕೇಸ್ ಹಾಕೋದು ಅಷ್ಟೊಂದು ಚೀಪಾ? ಇಲ್ಲ, ಇಟ್ ಇಸ್ ಸೋ ಎಕ್ಸ್ಪೆನ್ಸಿವ್ ಅಲ್ವಾ? ಆ ಖರ್ಚು ಮಾಡೋದಕ್ಕೂ ರೆಡಿ ಇರ್ತಾರೆ. ಆದರೆ ನೋಡಿ, ಎಕ್ಸ್ಪೆನ್ಸಿವ್ ಇದೆ. ಈಗ ನೀವು ಒಬ್ಬ ಲಾಯರ್ ಹತ್ರ ನಮ್ಮ ಹತ್ರ ಬಂದ್ರೆ ನಾವು ಫೀಸ್ ತಗೊಳ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ ಜೀವನ ಏನು, ನಮ್ದೇ ಜೀವನ ಇರುತ್ತೆ, ಎಕ್ಸ್ಪೆನ್ಸಿವ್ ಜೀವನ ಇರುತ್ತೆ, ಚಾರ್ಜ್ ಮಾಡಲೇಬೇಕು. ಅದೇ ರೀತಿ ಕೋರ್ಟ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಕೋರ್ಟ್ ಫೀ ಕಟ್ಟಬೇಕಾಗ್ತದೆ, ಮತ್ತೆ ಪ್ರೋಸೆಸ್ ಫೀ ಅಂತ ಹೇಳ್ಬಿಟ್ಟು ಕೆಲವು ಕಟ್ಟಬೇಕಾಗ್ತದೆ. ಮತ್ತೆ ಅಲ್ಲೂ ಸಹ ಕೆಲವು ವ್ಯವಸ್ಥೆಗಳು ಸರಿ ಇಲ್ಲ. ಏನು, ನಾವು ಅಲ್ಲಿ ಹೋಗಿದ ತಕ್ಷಣ ಎಲ್ಲಾ ಅಫಿಷಿಯಲ್ಸ್ನು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ. ಕೋರ್ಟಲ್ಲೂ ಸಹ ಕೆಲವರು ಈ ಅಫಿಷಿಯಲ್ಸ್ ಇರ್ತಾರಲ್ವಾ, ನೀವೊಂದು ಸ್ಕ್ರೂಟ್ನಿ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ದುಡ್ಡು ಕೇಳ್ತಾರೆ. ಒಂದು ಕಾಪಿ, ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಬೇಕು, ಅಲ್ಲಿ ತಗೋಬೇಕು ಅಂತಂದ್ರೆ ದುಡ್ಡು ಕೇಳ್ತಾರೆ. ಅಗೇನ್ ಇದೆಲ್ಲಾನು ಸಹ ಕ್ಲೈಂಟ್ಗೆ ಬರ್ಡನ್ ಆಗೇ ಆಗುತ್ತೆ. ಓಕೆ, ನಾವು ನ್ಯಾಯಕ್ಕೆ ಅಂತ ಹೋಗ್ತೀವಿ, ಅನ್ಯಾಯ ಮಾಡಲೇಬೇಕಾಗುತ್ತೆ. ಅಲ್ಲ, ಅನ್ಯಾಯ ಅಂತ ನಾನು ಆ ಪದ ಉಪಯೋಗಿಸೋದು ಎಷ್ಟರ ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ. ಆದ್ರೆ ಈ ಭ್ರಷ್ಟಾಚಾರ ಅಂತ ಹೇಳ್ತಿರಲ್ವಾ, ಕರಪ್ಷನ್, ನಾನು ಕೋರ್ಟ್ ಜಡ್ಜಸ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಅಲ್ಲಿ ಆಫೀಸರ್ಸ್ ಇರ್ತಾರಲ್ಲ, ಸಪೋರ್ಟಿಂಗ್ ಕ್ಲರ್ಕ್ಸ್ ಎಲ್ಲಾನು ಸಹ ಇರ್ತಾರಲ್ಲ. ಸೊ ಇದು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ, ಅಲ್ಲಿ ಏನಾದ್ರೂ ಸ್ವಲ್ಪ ದುಡ್ಡು ಕೊಟ್ರೇನೆ ನಮ್ಮ ಫೈಲ್ಸ್ ಮುಂದಕ್ಕೆ ಹೋಗುವಂಥದ್ದು. ಆ ಥರ ವ್ಯವಸ್ಥೆ ಅಂತೂ ಇದೆ. ಇದು ಸಹ ಈಗ ನೀವು ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಆ ಸ್ಕ್ರೂಟ್ನಿ ಆಗಲ್ಲ, ಆ ಕೇಸುಗಳು ಮುಂದಕ್ಕೆ ಹೋಗಲ್ಲ. ಅದೂ ಸಹ ಡಿಲೇಗೆ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬಿಟ್ಟು ನಾನು ಹೇಳ್ಬೋದು. ಆಮೇಲೆ ಡೇಟ್ ತಗೊಳ್ಳೋದು ಕೂಡ ತುಂಬಾ ಕಷ್ಟ. ನೋಡಿ, ಅದೇ ನಾನು ಹೇಳ್ದಾಗೆ, ಈಗ ರಾಶಿ ಕೇಸು, ಈಗ ಒಬ್ಬ ಜಡ್ಜು ಎಷ್ಟು ಕೇಸ್ನ ಹ್ಯಾಂಡಲ್ ಮಾಡ್ಬೋದು ಪರ್ ಡೇ? ಅಬ್ಬಬ್ಬ ಅಂದ್ರೆ 2-3. ಇದ್ರೆ ಈಗ ಏನಾಗ್ಬಿಟ್ಟಿದೆ, ನೀವು ನೋಟಿಸ್ ಬೋರ್ಡ್ ಅಲ್ಲಿ ನಮ್ಗೆ ಡಿಸ್ಪ್ಲೇ ಮಾಡ್ತಾರೆ, ಅಲ್ಲಿ ಸುಮಾರು 100 ರಿಂದ 150 ಕೇಸ್ ಪರ್ ಡೇ ಒಬ್ಬ ಜಡ್ಜ್ ಲಿಸ್ಟ್ ಮಾಡ್ತಾರೆ ಅಂತಂದ್ರೆ, ಅವರು ಡೇಟ್ಗಳು ಕೊಡೋದಕ್ಕೇನೆ ಒಂದು 1 ಅವರ್ಸ್ ತಗೊಳ್ಳಿ. ಹೌದು, ಫಸ್ಟ್ ಕೋರ್ಟ್ 11 ಗಂಟೆಗೆ. ಅದಾಗಿದ್ದಾದ್ಮೇಲೆ ನೀವು ಎವಿಡೆನ್ಸ್ ರೆಕಾರ್ಡ್ ಮಾಡೋದು ಎಷ್ಟು ಕೇಸು? ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಎಷ್ಟು ಕೇಸ್ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ನಾನು ಹೇಳ್ದಂಗೆ ಈ ಲ್ಯಾಕ್ ಆಫ್ ನಂಬರ್ ಆಫ್ ಜಡ್ಜಸ್ ಏನಿದೆ, ದಟ್ ಈಸ್ ಆಲ್ಸೋ ಮೇಜರ್ ರೀಸನ್ ಡಿಲೇ ಆಗ್ಲಿಕ್ಕೆ. ಆಮೇಲೆ ನೀವು ಹೇಳಿರಲ್ಲ, ದಿನಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ 80-90 ಕೇಸಸ್ ಬರುತ್ತೆ ಅಂತ. ಅದಷ್ಟು ಓದ್ಬೇಕಲ್ವಾ ಕೋರ್ಟ್ ಹಾಲಲ್ಲಿ? ಓದೋ ಅವಶ್ಯಕತೆ ಇರೋದಿಲ್ಲ.
ಯಾಕೆ ಅಂತಂದ್ರೆ ಈಗ ನೋಟಿಸ್ ಸ್ಟೇಜಲ್ಲಿ ಕೆಲವು ಕೇಸ್ಗಳಿರ್ತವೆ, ಟ್ರಯಲ್ ಕೇಸ್ ಕೆಲವು ಇರ್ತವೆ, ಆಮೇಲೆ ಆರ್ಗ್ಯುಮೆಂಟ್ಸ್ ಕೆಲವು ಕೇಸಸ್ ಇರುತ್ತೆ, ಕೆಲವು ಜಡ್ಜ್ಮೆಂಟ್ಸ್ಗೆ ಅಂತ ಇರುತ್ತೆ. ಈಗ ನೀವು ನೋಟಿಸ್ ಕೇಸ್ಗಳು, ಈ ಟ್ರಯಲ್ ಕೇಸ್ಗಳು ಜಡ್ಜ್ಗಳು ಏನು ಓದೋ ಅವಶ್ಯಕತೆ ಇರೋದಿಲ್ಲ. ಸೊ ಕೆಲವು ಆರ್ಗ್ಯುಮೆಂಟ್ಸ್ ಕೇಸ್ಗಳು ಅಂತ ಏನಿದೆ, ನಾವು ಏನು ಆರ್ಗ್ಯುಮೆಂಟ್ ಮಾಡ್ತೀವಿ ಕೇಳ್ಬಿಟ್ಟು ನೋಟ್ ಮಾಡ್ಕೊಳ್ತಾರೆ. ಕೆಲವು ಜಡ್ಜ್ಮೆಂಟ್ಸ್ ಮಾಡಬೇಕಾದ್ರೆ ಜಡ್ಜಸ್ ಪ್ರತಿಯೊಂದು ಫೈಲು ಮಾಡ್ಕೋಬೇಕು. ಪರ್ ಡೇ ಒಂದು ಆಲ್ಮೋಸ್ಟ್ ಟ್ರಯಲ್ ಕೋರ್ಟ್ಸ್ ಅಲ್ಲಾದರೆ ಒಂದು 5-6 ಕೇಸಸ್ ಜಡ್ಜ್ಮೆಂಟ್ಸ್ಗೆ ಆರ್ಡರ್ಸ್ಗೆ ಅಂತ ಇಟ್ಕೊಳ್ತಾರೆ. ಸೊ ಈ ಥರ ಪ್ರೊಸೀಜರ್ ಇರುತ್ತೆ. ನೀವು ನಿಮ್ಮ ಒಂದು ನೀವೇನು ಕೇಳ್ತಾ ಇದ್ದೀರಿ, ಡಿಲೇ ಆಗಲಿಕ್ಕೆ ರೀಸನ್ ಅಂತ ಹೇಳ್ಬಿಟ್ಟು ನಾನು ಕನ್ಕ್ಲೂಸಿವ್ ಆಗಿ ಹೇಳೋದಾದ್ರೆ, ಒಂದು ಜಡ್ಜಸ್ ನಂಬರ್ ಏನಿದೆ ತುಂಬಾ ಕಡಿಮೆ ಇದೆ, ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಫೈಲಿಂಗ್ ಆಗ್ತಾ ಇದೆ, ನಂಬರ್ ಆಫ್ ಡಿಸ್ಪೋಸಲ್ ತುಂಬಾ ಕಡಿಮೆ ಇದೆ. ಅದಾದ್ಮೇಲೆ ಪಾರ್ಟಿಗಳು ಕೆಲವರು ಉದ್ದೇಶಪೂರ್ವಕವಾಗಿ ಡಿಲೇ ಮಾಡಬೇಕು, ಬೇರೆ ಪಾರ್ಟಿನ ಹರಾಜ್ ಮಾಡಬೇಕು ಅಂತ ಒಂದು ಮನಸ್ಥಿತಿ ಏನಾಗಿದೆ, ಅದು ಒಂದು ರೀಸನ್ ಆಗಿದೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ಲಾಯರ್ಸ್ ಏನಿದ್ದಾರೆ ಅಷ್ಟು ಟ್ರೈನ್ ಅಪ್ ಇರೋವಂಥವ್ರು ಇಲ್ಲ, ಅವರು ಸಹ ಅನಾವಶ್ಯಕವಾಗಿ ಡೇಟ್ಗಳು ತಗೊಂಡು ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲೂ ಸಹ ಡಿಲೇ ಆಗ್ಲಿಕ್ಕೆ ರೀಸನ್ ಇರುತ್ತೆ. ನಾವು ಡೇಟ್ಗಳನ್ನ ಎಷ್ಟು ಸಲ ಆದ್ರೂ ತೆಗೆದುಕೋಬಹುದಾ? ನೋಡಿ, ಡೇಟ್ಗಳನ್ನ ಎಷ್ಟು ಸಲ ಆದ್ರೂ ತಗೋಬೇಕು ಅಂತಂದ್ರೆ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ನಿಮ್ಗೆ. ಯಾಕೆ ಅಂತಂದ್ರೆ ಕೆಲವು ಮಿತಿ ಇದೆ. ನಾವು ನ್ಯಾಚುರಲ್ ಜಸ್ಟಿಸ್ ಅಂತ ನಿಮ್ ಕಾನ್ಸೆಪ್ಟ್ ಏನಂತಂದ್ರೆ, ಈಗ ನಾವು ಅವಕಾಶ ಕೊಟ್ಟಿಲ್ಲ, ಏನೋ ಒಂದು ರೀಸನ್ ಇರುತ್ತೆ, ಹುಷಾರಿಲ್ಲದೆ ಇರ್ಬೋದು, ಅಥವಾ ಏನೋ ಒಂದು ಎಮರ್ಜೆನ್ಸಿಯಲ್ಲಿ ಇರ್ಬೋದು, ಅವತ್ತು ಬರದೇ ಇರಕ್ ಆಗ್ಬೋದು, ಒಂದು ಲಾಯರ್ಗೆ ಸಮಸ್ಯೆ ಇರ್ಬೋದು, ಅಥವಾ ಕ್ಲೈಂಟ್ಗೆ ಸಮಸ್ಯೆ ಇರ್ಬೋದು, ಅದು ಅಥವಾ ಜಡ್ಜಸ್ಗೆ ಸಮಸ್ಯೆ ಇರ್ಬೋದು, ಅವರು ರಜಾ ಹಾಕ್ತಾರೆ. ಹೌದು. ಅಂತ ಸಂದರ್ಭದಲ್ಲಿ ನಾವು ಡೇಟ್ಸ್ ತಗೊಳ್ಳೋ ಅಂತದ್ದು ಇನ್ಎವಿಟಬಲ್ ಆಗುತ್ತೆ, ಅವಾಗ ತಗೊಳ್ಳೇಬೇಕಾಗುತ್ತೆ ನಾವು ಡೇಟ್ಸ್. ಆದ್ರೆ ಇದಕ್ಕೊಂದು ಮಿತಿ ಇರ್ಬೇಕಲ್ಲ, ಅಲ್ಲಿ ಮಿತಿ ಇದೆ. ಆದ್ರೂ ಕೆಲವು ಸಂದರ್ಭದಲ್ಲಿ ಮಿತಿ ಮೀರಿ ಡೇಟ್ಗಳು ತಗೊಂಡ್ಬಿಡ್ತಾರೆ. ಅವಾಗ ಈ ಟ್ರಯಲ್ ಕೋರ್ಟ್ಗಳಲ್ಲಿ ಏನ್ ಮಾಡ್ತಾರೆ, ಆ ಸ್ಟೇಜ್ನೇ ಕ್ಲೋಸ್ ಮಾಡ್ಬಿಡ್ತಾರೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಏನು ನ್ಯಾಚುರಲ್ ಜಸ್ಟಿಸ್ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ರಿಟ್ ಪಿಟಿಷನ್, ಇನ್ನೊಂದು ಏನೋ ಒಂದು ಪಿಟಿಷನ್ ಹಾಕ್ಬಿಟ್ಟು ರೆಸ್ಟೋರ್ ಮಾಡ್ತೀವಿ. ನೋಡಿ, ಈ ಎಲ್ಲಾ ಕಾರಣಗಳಿಂದ ನಮ್ಗೆ ನ್ಯಾಯದಾನ ಏನಿದೆ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಈಗ ನಮಗೆ ಕ್ಲೈಂಟ್ ಏನ್ ಹೇಳ್ತಾರೆ, ನೋಡಿ ಸರ್ ಸ್ವಲ್ಪ ಬೇಗ ಮಾಡ್ಕೊಡಿ, ಕೇಸ್ ಬೇಗ ಮುಗಿಸ್ಕೊಡಿ, ನಮ್ಗೆ ಜಸ್ಟಿಸ್ ಬೇಕು, ಎಷ್ಟು ವರ್ಷ ಸರ್ ನಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಗೆ ಒಂದೊಂದ್ಸಲಿ ಜಿಗುಪ್ಸೆ ಬಂದ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಅರೆ ಪಾಪ ಇವ್ರದ್ದು ನಿಜ ಸಮಸ್ಯೆ ಇದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಪಾಪ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇರ್ಲಿಲ್ವಾ. ಈಗ ನಿಮ್ಗೆ ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವ್ರ ಲೈಫ್ ಟೈಮಲ್ಲಿ ಏನಾದರೂ ಒಂದು ಪರಿಹಾರ ಕೊಡಿಸ್ಬಿಟ್ಟು ಅವ್ರಿಗೆ ಏನೋ ಒಂದು ಮಾಡಿದ್ರೆ ಅಲ್ವಾ ಅವ್ರಿಗೆ ಯೂಸ್ಫುಲ್ ಆಗುವಂಥದ್ದು. ಹೌದು, ನೀವು ಇದಕ್ಕೆ 5-6 ಕಾರಣಗಳು ಕೊಟ್ಟಿದ್ದೀರಾ, ಒಂದಲ್ಲ ಎರಡಲ್ಲ. ಹೌದು 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 ಹೌದು. ಅದನ್ನ ಪರಿಹಾರ ಮಾಡಕ್ಕೆ, ಅಡ್ರೆಸ್ ಮಾಡಕ್ಕೆ ಆಗಲ್ವಾ? ಈ ಜುಡಿಷಿಯಲ್ ರಿಕ್ರೂಟ್ಮೆಂಟ್ಸ್ ಅಂತ ಏನಿದೆ, ಹೌದು, ಅದು ಜಾಸ್ತಿ ಆಗ್ತಾ ಇದೆ. ಈ ಕಂಪೇರಿಟಿವ್ಲಿ ಆಗ್ತಾ ಇದೆ. ಕೋರ್ಟ್ಸ್ನು ಸಹ ಈಗ ಮೊದಲು ಈಗ ನಮ್ಮ ಬೆಂಗಳೂರಲ್ಲೇ ಇದ್ದಿದ್ದು ಕೋರ್ಟ್ಸ್ ಎಲ್ಲ ಒಂದು 30-40 ಕೋರ್ಟ್ ಇದ್ದಿದ್ದು ಇವತ್ತಿಗೆ ಸಿಟಿ ಸಿವಿಲ್ ಕೋರ್ಟ್ ಒಂದರಲ್ಲೇ ಒಂದು 80ರವರೆಗೂ ಕೋರ್ಟ್ಸ್ ಆಗಿದೆ. ಓಕೆ. ನಂಬರ್ ಆಫ್ ಕೋರ್ಟ್ಸ್ ತುಂಬಾ ಆಗ್ತಾ ಇದೆ. ಮತ್ತೆ ಡಿಸ್ಟ್ರಿಕ್ಟ್ ಅದೇ ರೀತಿ ಈಗ ನಮ್ಗೆ ಈ ಕಾನೂನು ಏನಿದೆ ಅದಕ್ಕೆ ಅಮೆಂಡ್ಮೆಂಟ್ಸ್ ಎಲ್ಲಾನು ಸಹ ಮಾಡಿದ್ದಾರೆ, ತಿದ್ದುಪಡಿಗಳೆಲ್ಲಾನು ಸಹ ಮಾಡಿದ್ದಾರೆ. ಈಗ ಏನು ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಈಗ ಯಾವುದೇ ಒಂದು ಕಮರ್ಷಿಯಲ್ ಕೇಸಸ್ ಅಂತ ಕೆಲವಿರ್ತವೆ. ಕಮರ್ಷಿಯಲ್ ಅಂದ್ರೆ ಫೈನಾನ್ಷಿಯಲ್, ಹೌದು, ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಮಾಡ್ತಕ್ಕಂಥ ಕೇಸ್ಗಳನ್ನ ಕಮರ್ಷಿಯಲ್ ಕೇಸಸ್ ಅಂತ ಹೇಳ್ತೀವಿ. ಅದಕ್ಕೂ ಒಂದು ಟೈಮ್ ಲಿಮಿಟ್ ಇಟ್ಟಿದ್ದಾರೆ. ಅದೇ ಎಷ್ಟು ಇಟ್ಟಿದ್ದಾರೆ? ಅದು 2 ವರ್ಷ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಅದು ಕೆಲವು ಕೇಸ್ಗಳು 6 ತಿಂಗಳಲ್ಲೇ ಡಿಸ್ಪೋಸ್ ಮಾಡಬೇಕು ಅಂತ ಇಟ್ಟಿದ್ದಾರೆ. ಅದಕ್ಕೆ ಪ್ರತಿಯೊಂದು ಸ್ಟೇಜ್ಗೂ ಸಹ ಟೈಮ್ ಲಿಮಿಟ್ ಇಟ್ಟಿದ್ದಾರೆ. ಈಗ ಹೊಸದಾಗಿ ಇತ್ತೀಚೆಗೆ ಹೇಳೋದಾದ್ರೆ, ಈಗ ನೀವು ಒಂದು 1.5 ತಿಂಗಳ ಹಿಂದ್ಗಡೆ ನಮ್ಗೆ CPC ಅಂತ ಒಂದು ಇದೆ ಕಾನೂನು, ಅದಕ್ಕೆ ಅಮೆಂಡ್ಮೆಂಟ್ ಆಗಿದೆ, ಸಿವಿಲ್ ಪ್ರೊಸೀಜರ್ ಕೋಡ್. ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ನೀವು ಕೇಸ್ನ 2 ವರ್ಷದಲ್ಲಿ ನೀವು ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆಂಡ್ಮೆಂಟ್ ಬೇರೆ ಮಾಡಿದ್ದಾರೆ. ಅದೆಲ್ಲ ಪ್ರಯತ್ನಗಳಂತೂ ಖಂಡಿತವಾಗಿ ನಡೀತಾ ಇದ್ದಾವೆ. ಆದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದ್ರೆ ಡಿಲೇ ಆಗೋದಂತೂ ಆಗ್ತಾನೆ ಇದೆ. ಮತ್ತೆ ಇನ್ನೊಂದು ಮೇಜರ್ ಆಗಿ ಹೇಳೋದಾದ್ರೆ, ಈಗ ನಾವು ಗೆಲ್ಲೋದೋ ಸೋಲೋದೋ ಇದ್ದಿರುತ್ತೆ. ಕೇಸ್ ಹಾಕ್ತಿವಿ, ಗೆಲ್ತೀವಿ ಅಥವಾ ಸೋಲ್ತೀವಿ. ನಾವು ಸೋತ್ರೆ ಏನ್ ಮಾಡ್ತೀವಿ, ಅಪೀಲ್ ಹೋಗ್ತೀವಿ.
ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ತೀವಿ. ಓಕೆ, ಈ ಅಪೀಲ್ ಸಿಸ್ಟಮ್ ಕೂಡ ಒಂಚೂರು ಹೇಳಿ. ಇವಾಗ ಹಳ್ಳಿ ಗಿಳಿಗಳೆಲ್ಲ ಹಾಕ್ತು ಅಂತಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗುತ್ತೆ ಫಸ್ಟ್. ಈಗ ನಾವು ಜನರಲ್ ಆಗಿ ಹೇಳೋದಾದ್ರೆ ಫಸ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಸಿವಿಲ್ ಜಡ್ಜಸ್ ಅಂತ ಹೇಳ್ತೀವಿ, ತಾಲೂಕು ಕೋರ್ಟ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಸ್ಗೆ ಅಪೀಲ್ ಇರುತ್ತೆ. ಅದಾಗಿದ್ದಾದ್ಮೇಲೆ ಹೈಕೋರ್ಟ್ಗೆ ಅಪೀಲ್ ಇರುತ್ತೆ. ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಬಂದ್ಬಿಡುತ್ತೆ ಅದು. ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಏನ್ ಆದೇಶ ಮಾಡುತ್ತೋ ಅದ್ರ ಮೇಲೆ ಹೈಕೋರ್ಟ್ಗೆ ಬರುತ್ತೆ. ಅದು ಹೈಕೋರ್ಟ್ಗೆ ಅಪೀಲ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾರೆ. ಸೊ ಈ ಹಂತದಲ್ಲಿ ನೀವು ಕೆಳ ನ್ಯಾಯಾಲಯದಲ್ಲೇ ಒಂದು 5-6 ವರ್ಷ ಕಳೆದ್ರೆ ಅಪೀಲ್ ಕೋರ್ಟ್ ಅಲ್ಲಿ ಮತ್ತೆ 2ನೇ ಅಪೀಲ್ ಕೋರ್ಟ್ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಒಂದು 10 ವರ್ಷ ನಮ್ದಲ್ಲ ಅಂತ ಇಟ್ಬಿಡ್ಬೇಕು. ಹೌದು ಸಿವಿಲ್ ಕೇಸು ಅಂತಂದ್ರೆ 10 ವರ್ಷ ಖಂಡಿತವಾಗ್ಲೂ ನಮ್ದಲ್ಲ ಆಗುತ್ತೆ. ಅದಕ್ಕಾಗಿ ಈಗ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಈ ರಾಜಿ ಸಂಧಾನ ಅಂತ ಹೇಳ್ಬಿಟ್ಟು ಲೋಕ್ ಅದಾಲತ್ ಕೋರ್ಟ್ ರಾಜಿ ಸಂಧಾನ ಅಂತ ಮಾಡ್ತಾ ಇದ್ದಾರೆ. ಈ ಡಿಲೇನ ಅವಾಯ್ಡ್ ಮಾಡೋದಕ್ಕೆ ಒಂದು ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇದೆ. ಸೊ ಜನ ಅದಕ್ಕೂ ಸಹ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ ಸಲುವಾಗಿ ಆಕ್ಚುಲಿ ಲೋಕ್ ಅದಾಲತ್ ತುಂಬಾ ಹಳೇದೇ ಅಲ್ವಾ? ಲೋಕ್ ಅದಾಲತ್ ಅದೇ ಹಳೇದೇ ಆಗಿದ್ರು ಸಹ ಅದು ಒಂದು ಏನು ಎನ್ಕರೇಜ್ಮೆಂಟ್ ಅಂತ ಇದೆ. ಈಗ ಕೋರ್ಟ್ಸ್ ಅವರು ಅದಕ್ಕೆ ತುಂಬಾ ಒಂದು ಒತ್ತು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಪೆಂಡಿಂಗ್ ಕೇಸಸ್ ರಾಶಿ ಬಿದ್ದಿರೋದ್ರಿಂದ ನ್ಯಾಯದಾನ ಅಂತ ಏನು ವಿಳಂಬ ಆಗ್ತಾ ಇದೆ. ಅದಕ್ಕೋಸ್ಕರ ಈಗ ಲೋಕ್ ಅದಾಲತ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಲೋಕ್ ಅದಾಲತ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಕೋರ್ಟ್ ಫೀ ವಾಪಸ್ ಕೊಡ್ತೀವಿ. ನೀವೇನು ಕೋರ್ಟ್ ಫೀ ಕೊಟ್ಟಿದ್ದೀರಿ ಅದು ವಾಪಸ್ ಕೊಡ್ತೀವಿ. ಆಮೇಲೆ ನಿಮ್ಗೆ ಕೆಲವೊಂದು ಕನ್ಸೆಷನ್ ಅಂತ ಇರುತ್ತೆ. ಆ ತರ ಎಲ್ಲ ಎನ್ಕರೇಜ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ನಿಮ್ಗೆ ಕೇಸಸ್ ಬೇಗ ಮುಗಿಲಿ. ಈಗ ಸುಮಾರು 2 ತಿಂಗಳ ಹಿಂದೆ ಲೋಕ್ ಅದಾಲತ್ ಆದಾಗ 1 lakh and odd ಕೇಸಸ್ ಆಯ್ತಂತಲ್ವಾ, ಸೆಟ್ಲ್ ಆಯ್ತಂತಲ್ವಾ? ನ್ಯಾಷನಲ್ ಲೋಕ್ ಅದಾಲತ್ ಅಂತ ಹೇಳ್ಬಿಟ್ಟು 3 ತಿಂಗಳಿಗೆ 6 ತಿಂಗಳಿಗೆ ಅಂತ ಹೇಳ್ಬಿಟ್ಟು ನಡೀತಾ ಇರುತ್ತೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಬಟ್ ಸುಪ್ರೀಂ ಕೋರ್ಟ್ ನವರು ಸಹ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನೋಡಿ ಮಿನಿಮಮ್ ಇಷ್ಟು ಕೇಸ್ ಸೆಟ್ಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದೇನ ಸ್ಟೇಟ್ ಗೌರ್ಮೆಂಟ್ಗೆ ಅಂತಲ್ಲ, ಕೋರ್ಟ್ಸ್ಗೆ ಅಧೀನ ನ್ಯಾಯಾಲಯಗಳು ಅಂತ ಏನಿದೆ ಎಲ್ರಿಗೂ ಸಹ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅಫ್ಕೋರ್ಸ್ ಲೋಕ್ ಅದಾಲತ್ ಅಲ್ಲೆಲ್ಲಾನು ಸಹ ಜಡ್ಜಸ್ ಎಲ್ಲ ಫೋರ್ಸ್ ಮಾಡಕ್ ಆಗಲ್ಲ. ಆದ್ರೆ ಅವರು ನಾವು ಲಾಯರ್ಸ್ ಮತ್ತೆ ಜಡ್ಜಸ್ ಏನ್ ಮಾಡ್ತೀವಿ, ಸ್ವಲ್ಪ ಅವ್ರಿಗೆ ಎಜುಕೇಟ್ ಮಾಡ್ತೀವಿ. 2 ಕಡೆ ಲಾಯರ್ಗಳಿವೆ. ಹೌದು ಎಜುಕೇಟ್ ಮಾಡ್ಬಿಟ್ಟು ನೋಡಿ ಇದು ತುಂಬಾ ಡಿಲೇ ಆಗ್ತಾ ಇದೆ, ಕೇಸಲ್ಲೇ ನೀವು ನ್ಯಾಯ ಪಡ್ಕೋಬೇಕು ಅಂತಂದ್ರೆ ತುಂಬಾ ಡಿಲೇ ಆಗುತ್ತೆ. ಅದಕ್ಕಾಗಿ ನೀವು ರಾಜಿ ಮಾಡ್ಕೊಳ್ಳಿ, ಏನೋ ಒಂದು ಸೋಲೋದೋ ಗೆಲ್ಲೋದೋ ಒಂಚೂರು ಅಮಿಕಬಲ್ ಆಗಿ ಯಾರಿಗೂ ಅನ್ಯಾಯ ಆಗ್ದಿರ ಸ್ವಲ್ಪ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಎನ್ಕರೇಜ್ ಮಾಡ್ತಾ ಇದೀವಿ. ಆ ಸಿಸ್ಟಮ್ ಅನ್ನು ಸಹ ಸ್ವಲ್ಪ ವರ್ಕ್ ಆಗ್ತಾ ಇದೆ ಅಲ್ವಾ? ಇಲ್ಲಿ ಒಂದೊಂದು ಕೇಸಸ್ ಹೆಚ್ಚು ಕಡಿಮೆ ಅರ್ಧ ಗಂಟೆ 1 ಗಂಟೆ ಒಳಗೆ ಮುಗ್ದು ಹೋಗುತ್ತಾ, ಅಥವಾ ಅದು ನಾವು ಟೈಮ್ ಲಿಮಿಟ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೂ ಕೂಡ ಡೇಟ್ ಸಿಗುತ್ತೆ, ಸೆಕೆಂಡ್ ಡೇಟ್. ಹೌದು. ಯಾಕೆ ಅಂತಂದ್ರೆ ಈಗ ನಾನು ಆರ್ಗ್ಯುಮೆಂಟ್ ಮಾಡಬೇಕು ಅಂತಂದ್ರೆ ನನ್ನ ಕೇಸ್ ದೊಡ್ಡದಿದ್ರೆ ನನ್ಗೆ 2 ಅವರ್ ಬೇಕಾಗುತ್ತೆ. ಅವಾಗ ಒಂದೇ ದಿವಸದಲ್ಲಿ ನನ್ಗೆ 2 ಅವರ್ ಸಿಗದೆ ಇರಬಹುದು ಅವಕಾಶ. ಅವಾಗ ಏನಾಗುತ್ತೆ, ಜಡ್ಜ್ ಒಂದು ಅರ್ಧ ಕೇಳ್ಬಿಟ್ಟು ಮುಂದಿನ ಡೇಟ್ ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಬೇರೆಯವ್ರಿಗೆಲ್ಲಾನು ಸಹ ಅವಕಾಶ ಮಾಡ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಆತರ. ಅಂದ್ರೆ ಒಂದು 2-3 ಸಿಟ್ಟಿಂಗ್ ಅಲ್ಲಿ ಆಗೋಗ್ಬಿಡುತ್ತೆ. ಯಾವ್ದ್ರ ಬಗ್ಗೆ? ಈ ಲೋಕ್ ಅದಾಲತ್ತಲ್ಲಿ ಲೋಕ್ ಅದಾಲತ್ತು ಅಂತಂದ್ರೆ ನೀವು ಸಾಮಾನ್ಯವಾಗಿ 2-3 ಸಿಟ್ಟಿಂಗ್ಸ್ ಅಲ್ಲಿ ಆಗೋಗುತ್ತೆ. ಈಗ ನಾವೇನ್ ಕೂತ್ ಮಾತಾಡ್ತೀವಿ, ಜಡ್ಜಸ್ ಅಲ್ಲಿ ಕೂತಿರ್ತಾರೆ, ನಾವು ಇರ್ತೀವಿ, ಎದುರುಗಡೆ ಲಾಯರ್ ಇರ್ತಾರೆ, ಪಾರ್ಟಿಗಳನ್ನ ಕೂರಿಸ್ಕೊಂಡು ಏನೋ ಒಂದು ಪಂಚಾಯತಿ ತರ ಮಾಡ್ತೀವಿ. ಪಂಚಾಯತಿನೇ ಅಲ್ವಾ? ಹೌದು. ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಪಂಚಾಯತಿ. ಅದನ್ನು ಮಾಡ್ಬಿಟ್ಟು ಏನೋ 4 ಜಡ್ಜಸ್ ಹೇಳ್ತಾರೆ, ನಾವು ಹೇಳ್ತೀವಿ, ಒಂದು ಸಮಾಧಾನಕರವಾಗಿ ಮಾಡಿಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪ್ರಕರಣ ಇತ್ಯರ್ಥ ಪಡಿಸ್ತೀವಿ. ಸಾಮಾನ್ಯವಾಗಿ ಲೋಕ್ ಅದಾಲತ್ಗೆ ಎಂತ ಕೇಸಸ್ ಬರುತ್ತೆ? ಬರೀ ಫ್ಯಾಮಿಲಿ ಮ್ಯಾಟರ್ ಅಥವಾ? ನೋಡಿ, ಲೋಕ್ ಅದಾಲತ್ಗೆ ಸಾಮಾನ್ಯವಾಗಿ ಬರುವಂತದ್ದು ಒಂದು ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ ಬರುತ್ತೆ, ಮತ್ತೆ ಸಿವಿಲ್ ಡಿಸ್ಪ್ಯೂಟ್ಸ್, ಈ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಅಂತ ಏನಿರುತ್ತೆ ಅದೇ ಮೇಜರ್ ಆಗಿ ಬರುವಂತದ್ದು ಲೋಕ್ ಅದಾಲತ್ ಅಲ್ಲಿ. ಈಗ ಎಸ್ಪೆಷಲಿ ಪಾರ್ಟಿಷನ್ ಕೇಸ್ಗಳು, ಈಗ ಹೆಣ್ಮಕ್ಳು ಕೇಸ್ ಹಾಕ್ತಾರೆ ಅಥವಾ ಅಣ್ಣ ತಮ್ಮಂದ್ರ ಕೇಸ್ ಹಾಕ್ತಾರೆ, ಅದನ್ನು ಸ್ವಲ್ಪ ಬಗೆಹರಿಸೋದಕ್ಕೆ ಲೋಕ್ ಅದಾಲತ್ತಲ್ಲಿ ತುಂಬಾ ಈಸಿ ಆಗುತ್ತೆ. ಅದೇ ಈಕ್ವಲ್ ಪ್ರಾಪರ್ಟಿ ರೈಟ್ಸ್ ಹೆಣ್ಮಕ್ಳದು. ಸೊ ಇಂಥ ಕೇಸಸ್ ಅಂದ್ರೆ ಇದೊಂದ್ರ ಸಿಂಪಲ್ ಬಟ್ ಸ್ಟಿಲ್
ಲೀಗಲಿ ಕಾಂಪ್ಲಿಕೇಟೆಡ್ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಆಗಿ ರೆಗ್ಯುಲರ್ ಕೋರ್ಟಲ್ಲಿ ಇರುತ್ತೆ, ಅದನ್ನೆಲ್ಲ ಇಲ್ಲಿಗೆ ತಂದು. ಹೌದು. ಇನ್ನು ಕಲೋಕ್ವಿಲಾಗಿ ಹೇಳೋದು ಅಂದರೆ ಸಣ್ಣ ಪುಟ್ಟ ಮ್ಯಾಟರು. ಪ್ಲಸ್ ಈ ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅನ್ನೋದು ಒಂದೇ ಅಲ್ಲ, ದೊಡ್ಡ ದೊಡ್ಡ ಮ್ಯಾಟರ್ಸೂ ಸೆಟ್ಲ್ ಆಗುತ್ತೆ. ನಮ್ಮ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈ ಕಂಪನೀಸ್ ಮ್ಯಾಟ್ರು, ಆಮೇಲೆ ಈಗ ನಾವು ಈ ಪ್ರಾಪರ್ಟಿನಲ್ಲೇ ದೊಡ್ಡ ದೊಡ್ಡ ಬಿಲ್ಡರ್ಸ್ ಕೇಸ್ಗಳೆಲ್ಲ ಇರ್ತವೆ. ಆಮೇಲೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ಬಿಟ್ಟು IPR ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಎಲ್ಲಾ ತರದ ಪ್ರಕರಣಗಳು ಆಲ್ಮೋಸ್ಟ್ ರಾಜಿ ಆಗ್ತಾ ಇದೆ. ಆದ್ರೆ ಒಂದು ಎಕ್ಸೆಪ್ಟ್ ಕ್ರಿಮಿನಲ್, ಒಂದು ಮಿತಿ ಇದೆ. ಕ್ರಿಮಿನಲ್ ಅಂತಂದ್ರೆ ಅಲ್ಲಿ ನಿಮ್ಗೆ ಸಮ್ಮರಿ ಟ್ರಯಲ್ಸ್ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ಕೇಸ್ಗಳಿರ್ತಾವಲ್ಲ, ಅದಕ್ಕೆ ನಮ್ಗೆ ಪರ್ಮಿಷನ್ ಇದೆ, ಏನು ರಾಜಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಏನೋ ಒಂದು ಟ್ರಾಫಿಕ್ ಅಲ್ಲಿ ಫೈನ್ ಕಟ್ಟಬೇಕು ಅಂತ ಕೇಸ್ಗಳು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೇಸ್ಗಳು ಆಗಿರ್ಬೋದು, ಅಥವಾ ಒಂದು ಚೆಕ್ ಬೌನ್ಸ್ ಕೇಸ್ಗಳು ಆಗಿರ್ಬೋದು. ಸೊ ಇಂಥ ಕೇಸ್ಗಳೆಲ್ಲನೂ ಸಹ ನಾವು ರಾಜಿ ಪ್ರಕರಣಗಳಲ್ಲಿ, ಕ್ರಿಮಿನಲ್ ಕೇಸ್ಗಳಾಗಿದ್ರು ಸಹ ಅದನ್ನ ರಾಜಿ ಮಾಡ್ಕೋಬಹುದು. ಕೆಲವು ಆತರ ರಾಜಿ ಮಾಡ್ಕೊಳ್ಳಕ್ಕೆ ಕಾನೂನಲ್ಲೇ ಅವಕಾಶ ಇಲ್ಲ. ಒಂದು ಮರ್ಡರ್ ಕೇಸ್ ಆಗಿರ್ಬೋದು, ಅಥವಾ ಒಂದು ರೇಪ್ ಕೇಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಸಮಾಜದ ಹೀನಾಯ ಕೃತ್ಯಗಳು ಮಾಡಿರ್ತಕ್ಕಂಥ ಕೇಸ್ಗಳೇನಿರುತ್ತೆ, ಅದನ್ನೆಲ್ಲ ರಾಜಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೋರ್ಟಲ್ಲಿ ಯಾವುದೇ ರೀತಿ ಪರ್ಮಿಷನ್ ನಿಮಗೆ ಕೊಡೋದಿಲ್ಲ. ಸೊ ಈಗ ಹೇಳೋದಾದ್ರೆ, ನ್ಯಾಯ ವಿಲೇವಾರಿ ಮಾಡಲಿಕ್ಕೆ ಇದು ಒಂದು ಲೋಕ್ ಅದಾಲತ್ ಅಂತ ಏನು ಸಿಸ್ಟಮ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ನಾವು ಸಹ ಪ್ರಯತ್ನ ಪಡ್ತಾ ಇದ್ದೀವಿ ಸ್ವಲ್ಪ ಬೇಗ ಡಿಸ್ಪೋಸ್ ಮಾಡಲಿಕ್ಕೆ ಈ ರೂಪದಲ್ಲೂ ಸಹ. ಓಕೆ ಚಂದ್ರಶೇಖರ್, ಇವಾಗ ನೀವು ಹೇಳ್ತಾ ಇದ್ರಿ ನಮ್ಗಳ ಕಡೆಯಿಂದನೂ ನಾವು ಇವಾಗ ನೀವೇ ಹೇಳಿದ್ರಲ್ಲ, ನಾವು ಎಫರ್ಟ್ ಹಾಕ್ತೀವಿ ಅಂತ. ಅಟ್ ದ ಸೇಮ್ ಟೈಮ್ ಒಂದು ಕಂಪ್ಲೇಂಟ್ ನಿಮ್ಗಳ ಮೇಲಿದೆ, ಫೀಸ್ ಆಸೆಗೋಸ್ಕರ ಲಾಯರ್ಗಳು ಕೇಸಸ್ನ ಡ್ರ್ಯಾಗ್ ಮಾಡ್ತಾರೆ, ಎಳಿತಾರೆ ಅಂತ. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹಿಯರಿಂಗ್ ಫೀಸ್ ತಗೊಳ್ತಾರೆ. ಹಿಯರಿಂಗ್ ಫೀಸ್ ಅಂತ ತಗೊಂಡಾಗ ಅವ್ರಿಗೆ ಆ ಕೇಸ್ನ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಸೊ ಫೀ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವು, ಬಟ್ ಎಲ್ಲಾ ಸಂದರ್ಭದಲ್ಲೂ ಇಲ್ಲ. ಇನ್ನು ಅಫ್ಕೋರ್ಸ್ ನೀವು ಏನು ಹೇಳ್ತಾ ಇದ್ದೀರಿ ಅದನ್ನ ಅಲ್ಲಿಗೆಳಿಯಕ್ಕೆ ಆಗೋದಿಲ್ಲ. ಅದು ಸಹ ಒನ್ ಆಫ್ ದಿ ರೀಸನ್ ಇದೆ. ಅದು ಇದೆ. ಹೌದು. ಆಮೇಲೆ ಅದೇ ತರಹ ಲಾಯರ್ ಪಾರ್ಟಿ ಆಗ್ತಾರೆ, ವಿಕ್ಟಿಮ್ಸ್ ಆಗ್ತಾರೆ, ಕ್ಲೈಂಟ್ಸು. ಅದು ಅಂದ್ರೆ ನೀವು ಹೇಳ್ತಿರತಕ್ಕಂಥ ಇದು ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದು ನಮ್ಮ ಗಮನಕ್ಕೆ ಅಷ್ಟಾಗಿ ಇಲ್ಲ, ಆದ್ರೂ ಇದೆ ಅಂತ ನಾವು ಸಹ ಕೇಳಿದೀವಿ. ಅದೂ ಸಹ ಇದೆ. ಅದು ಇದೆ. ಆ ರೀತಿನೂ ಇದೆ. ಓಕೆ, ನಾವು ನೆಕ್ಸ್ಟ್ ತೆಗೆದುಕೋತು ಅಂತ ಹೇಳಿದ್ರೆ, ಯು ಆರ್ ಟಾಕಿಂಗ್ ಅಬೌಟ್ ಟೆಕ್ನಾಲಜಿ ಆ್ಯಂಡ್ ಕೋರ್ಟ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ರಿ. ಇದನ್ನು ಬರೀ ಬೆಂಗಳೂರಿಗೆ ಮಾತ್ರ ಇದೆಯೋ, ಎಂಟೈರ್ ರೂರಲ್ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲೂ, ಎಂಟೈರ್ ಕಂಟ್ರಿಲಿದೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಇದೆ? ಹೌದು 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 ಹೌದು. ಈಗ ನಮ್ಮಲ್ಲಿ ಟೆಕ್ನಾಲಜಿ ಅಂತ ಬಂದಾಗ ಇ ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ನ ಪ್ರಿಪೇರ್ ಮಾಡಿದ್ದಾರೆ. ನೀವು ಎಲ್ಲಾ ಕೇಸಸ್ ಸಹ ಆ ಸಾಫ್ಟ್ವೇರ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಾರೆ, ಪ್ರತಿಯೊಂದು ಸ್ಟೇಜ್ ಸಹ ಅಪ್ಲೋಡ್ ಮಾಡ್ತಾರೆ. ನೀವು ನೆಕ್ಸ್ಟ್ ಡೇಟ್ ಯಾವುದು, ಅಥವಾ ನಿಮ್ಮ ಹಿಸ್ಟ್ರಿ ಕೇಸ್ ಫಸ್ಟ್ ಇಂದ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಅದ್ರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ಒಂದು ಭಾಗ. ಆದ್ರೆ ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಈಗ ಹೈಕೋರ್ಟ್ಸ್ ಅಲ್ಲಿ ನಮ್ಗೆ ಎರಡೂ ಆಪ್ಷನ್ ಇದೆ. ನಾವು ಫಿಸಿಕಲ್ ಆಗಿ ಹೋಗ್ಬಿಟ್ಟು ಆರ್ಗ್ಯುಮೆಂಟ್ ಮಾಡ್ಬೋದು, ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಹ ಆರ್ಗ್ಯುಮೆಂಟ್ ಮಾಡ್ಬೋದು. ಇದು ಆಪ್ಷನಲ್. ಈಗ ನಾವು ಕೋವಿಡ್ ಸ್ಟಾರ್ಟ್ ಆಗಿದ್ದರಿಂದ ಈ ಸಿಸ್ಟಮ್ ಏನು ಎವಾಲ್ವ್ ಆಯಿತು, ಆ ಸಿಸ್ಟಮ್ ಈಗ್ಲೂ ಸಹ ಕಂಟಿನ್ಯೂ ಆಗ್ತಾ ಇದೆ ತುಂಬಾ. ಆಮೇಲೆ ಇನ್ನೊಂದು ನೋಡಿ, ಈಗ ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ಕೊಂಡು ಡೆಲ್ಲಿಯಲ್ಲಿರೋ ಕೇಸ್ನ ಆರ್ಗ್ಯುಮೆಂಟ್ ಮಾಡ್ಬೋದು, ಅಥವಾ ಈ ಬೆಂಗಳೂರಲ್ಲಿ ಕೇಸ್ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಡೆಲ್ಲಿಯಲ್ಲಿಂದಾನೇ ಅಪಿಯರ್ ಆಗ್ಬಿಟ್ಟು ಮಾಡ್ಬೋದು. ಇದು ಒಂದು ನಮ್ಗೆ ತುಂಬಾ ಮತ್ತೆ ಇಲ್ಲಿ ಟ್ರಾಫಿಕ್ ಇರೋದ್ರಿಂದ ದೂರ ದೂರ ಇದ್ರೆ. ಹೌದು. ಆಮೇಲೆ ನಮ್ಮಲ್ಲಿ ಆ ಸಿಸ್ಟಮ್ ಟೆಕ್ನಾಲಜಿ ಏನಿದೆ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಏನು ಡಿಸ್ಟರ್ಬೆನ್ಸ್, ನೆಟ್ವರ್ಕ್ ಆಗ್ಲಿ ಇನ್ನೊಂದಾಗ್ಲಿ ಏನು ಡಿಸ್ಟರ್ಬೆನ್ಸ್ ಸಹ ಇರೋದಿಲ್ಲ. ಅದೊಂದು ಕಡೆ. ಆಮೇಲೆ ಕೆಲವು ಸಂದರ್ಭದಲ್ಲಿ ಈಗ ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಒಂದು ಮ್ಯಾಟರ್ಸ್ ಅಲ್ಲಿ ಬೇರೆ ಬೇರೆ ಕಂಟ್ರೀಸ್ ಅಲ್ಲೇ ಇರ್ತಾರೆ ಪಾರ್ಟೀಸು. ಆವಾಗ ಏನ್ ಮಾಡ್ತೀವಿ ನಾವು, ವಿಡಿಯೋ ಲಿಂಕ್ ನ ಕಳಿಸ್ಬಿಟ್ಟು ಅವ್ರನ್ನ ಫಿಸಿಕಲ್ ಆಗಿ ಪ್ರೆಸೆನ್ಸ್ ಇಡೋ ಬದಲು ಅಲ್ಲಿಂದಾನೆ ವಿಡಿಯೋ ಕಾನ್ಫರೆನ್ಸ್ ವರ್ಚುವಲ್ ಮೀಟಿಂಗ್ಸ್ ಅಲ್ಲಿ ಅವ್ರನ್ನ ಪ್ರೆಸೆಂಟ್ ಇಟ್ಬಿಟ್ಟು ನಾವು ನೋಟ್ ಮಾಡ್ಕೊಳ್ತೀವಿ. ಅದು ತುಂಬಾ ಅನುಕೂಲಕರವಾದದ್ದು ಎಲ್ಲಾನು ಸಹ ಈ ತರ. ಓಕೆ, ಇವಾಗ ನೀವು ಡಿಸ್ಟ್ರಿಕ್ಟ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಈ ಥರದಕ್ಕಾಯಿತು ಅಂತ ಹೇಳಿದರೆ, ಎಕ್ಸಾಮಿನೇಷನ್ಸ್ ಇರುತ್ತೆ ಜಡ್ಜಸ್ನ ಅಪಾಯಿಂಟ್ಮೆಂಟಲ್ಲಿ.
ಅದೇ ತರಹ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಅಪ್ಪರ್ ಕೋರ್ಟ್ಸಿಗೆ ಬಂದಂಗೆ ಆ ಥರ ಅಪಾಯಿಂಟ್ಮೆಂಟ್ಸು ಬೇರೆ ತರಹ ಕಂಟ್ರಿಬ್ಯೂಷನ್ಸ್ ಮಾಡ್ತಾ ಇದೆ. ಹೌದು ಅಲ್ವಾ? ಅಲ್ಲಿ ಹೆಚ್ಚು ಪ್ರಾಬ್ಲಮ್ ಆಗ್ತಾ ಇರೋದು, ಮತ್ತೆ ಅಲ್ಲಿ ಕಾಂಟ್ರವರ್ಸೀಸು ಕೂಡ ಜಾಸ್ತಿ ಆಗ್ತಾ ಇದೆ. ಹೌದು ಈಗ ಏನಾಗ್ಬಿಟ್ಟಿದೆ, ಈಗ ನೀವು ಟ್ರಯಲ್ ಕೋರ್ಟ್ ಅಥವಾ ಲೋಯರ್ ಕೋರ್ಟ್ ಜಡ್ಜಸ್ನ ನೀವು ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಎಕ್ಸಾಮಿನೇಷನ್ಸ್ ತಗೋಬೇಕು ಅಥವಾ ಒಂದು ಇಂಟರ್ವ್ಯೂಸ್ ತಗೋಬೇಕು. ಸೊ ಅಲ್ಲೆಲ್ಲ ನಾವು ಬೇರೆ ಈಗ ಏನು ಸರ್ಕಾರಿ ನೌಕರಿಗಳನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಅದೇ ರೀತಿ ಇಲ್ಲೂ ಸಹ ನಮ್ಮಲ್ಲಿ ಜುಡಿಷಿಯಲ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಪಾಯಿಂಟ್ ಮಾಡ್ತೀವಿ. ಬಟ್ ಹೈಯರ್ ಜುಡಿಷಿಯರಿ ಅಂತ ಬಂದಾಗ, ಅಂದ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟು ಅಂತ ಬಂದಾಗ ಅದು ಒಂದು ಕೊಲಿಜಿಯಂ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಕೊಲಿಜಿಯಂ ಸಿಸ್ಟಮ್ ಅಂತ ಅಂದ್ರೆ ಏನು ಅಂತಂದ್ರೆ, ಸಾಮಾನ್ಯ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಒಂದು ಸೀನಿಯರ್ ಜಡ್ಜಸ್ ಒಂದು 5 ಜನ ಜಡ್ಜಸ್ ಏನಿರ್ತಾರೆ ಅವರು ಒಂದು ರೆಕಮೆಂಡೇಶನ್ ಮಾಡಬೇಕು. ಸೊ ರೆಕಮೆಂಡೇಶನ್ ಮಾಡಿಬಿಟ್ಟು ಆಮೇಲೆ ಸರ್ಕಾರಕ್ಕೆ ಕಳಿಸ್ಬೇಕು. ಸರ್ಕಾರದಿಂದ ಮತ್ತೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅವರು ಸಹ ಮತ್ತೆ ಅಪ್ರೂವ್ ಮಾಡಬೇಕು. ಈ ತರ ಇದೆ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಏನಾಗ್ಬಿಡ್ತಾ ಇದೆ ಅಂತಂದ್ರೆ, ಈ ಜಡ್ಜಸ್ನ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಒಂದು ಮೆರಿಟ್ಗಿಂತ ಫೇವರಿಟಿಸಮ್ ಜಾಸ್ತಿ ಇದೆ. ಜಡ್ಜಸ್ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಗೊತ್ತಿರೋರಾಗಿರ್ಬೋದು ಅಂತ ಅವರ ಒಂದು ಎಲಿವೇಶನ್ ಆಗ್ತಾ ಇದೆ. ಅಲ್ಲಿ ನಮ್ಗೇನಾಗ್ಬಿಡ್ತಾ ಇದೆ, ಈಗ ಅಲ್ಲಿ ಯಾರು ಟ್ಯಾಲೆಂಟೆಡ್ ಇರ್ತಾರೆ, ಯಾರು ಕೇಪಬಲ್ ಇರ್ತಾರೆ ಅಂತವ್ರಿಗಿಂತ ರಿಲೇಶನ್ಶಿಪ್ ಅಲ್ಲಿ ಆ ತರ ಆಗ್ತಾ ಇದೆ. ಇನ್ನೊಂದು ಕೆಲವು ಹಂತಗಳಲ್ಲಿ ಇಲ್ಲಿ ಒಂದು ರಾಜಕೀಯ ಒಂದು ಪ್ರವೇಶನೂ ಆಗ್ತಾ ಇದೆ ಇಂಡೈರೆಕ್ಟ್ ಆಗಿ. ಸೊ ಇದರಿಂದನೂ ಸ್ವಲ್ಪ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಡೆಮಾಕ್ರಸಿಯಲ್ಲಿ ಈ ಜುಡಿಷಿಯಲ್ ಸಿಸ್ಟಮ್ ಅಂತ ಏನು ಇದೆ, ಆಮೇಲೆ ಎಸ್ಪೆಷಲಿ ನಮ್ಮ ಜನಗಳ ನಂಬಿಕೆ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಮೇಜರ್ ಆಗಿದೆ. ಮತ್ತೆ ಇದ್ರ ಸಲುವಾಗಿ ಸರ್ಕಾರದವರು ಒಂದು ಜುಡಿಷಿಯಲ್ ಬಿಲ್ ಅಂತಾನು ಸಹ ತಂದ್ರು. ಅಲ್ಟಿಮೇಟ್ ಆಗಿ ಆ ಜುಡಿಷಿಯಲ್ ಬಿಲ್ಲುನು ಸಹ ಕೋರ್ಟ್ನವರು ಅದನ್ನ ಸೆಟ್ ಅಸೈಡ್ ಮಾಡಿದ್ರು. ಬಟ್ ಅದಕ್ಕೂ ಹಲವಾರು ಕಾರಣಗಳಿದೆ, ಸುಮ್ಮನೆ ಏನು ಮಾಡಿದ್ದಂಥದ್ದಲ್ಲ. ಈ ಥರ ಅಫ್ಕೋರ್ಸ್ ನೀವು ಹೇಳ್ದಂಗೆ ಹೈಯರ್ ಜುಡಿಷಿಯರಿಯಲ್ಲಿ ಅಪಾಯಿಂಟ್ಮೆಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಫೇವರಿಸಮ್ ಆಗ್ತಾ ಇದೆಯೇನೋ ಅನ್ನೋದು ನಮ್ಮ ಒಂದು ಭಾವನೆ. ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ಅವರ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಂತ ಬಂದಾಗ, ಕೆಲವು ಫ್ಯಾಮಿಲಿ ಮ್ಯಾಟರ್ಸಲ್ಲಿ, ಹ್ಯೂಮನ್ ರಿಲೇಟೆಡ್ ಇಶ್ಯೂಸಲ್ಲಿ ಅವರು ಅಷ್ಟು ಸೆನ್ಸಿಟೈಸ್ ಆಗಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು ಪೀರಿಯಾಡಿಕಲಿ ಹೇಳ್ತಾನೆ ಬಂದಿದೆ. ಸ್ಪೆಷಲಿ ರಿಲೇಟೆಡ್ ಟು ರೇಪ್ ಆಗ್ಬೋದು, ಮೊಲೆಸ್ಟೇಷನ್ನು, ಸೆಕ್ಚುವಲ್ ಹರಾಸ್ಮೆಂಟು ಮತ್ತು ಡೌರಿ ಹರಾಸ್ಮೆಂಟು, ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಥರದ್ದು ಬಂದಾಗ ಅಲ್ಲೇ ಅವ್ರು ಕರೆಕ್ಟಾಗಿ ಅಡ್ರೆಸ್ ಮಾಡಿದ್ರೆ ಆ ಥರ ಡಿಸ್ಪ್ಯೂಟ್ಸು, ಕೇಸಸ್ಸು ಹೈಕೋರ್ಟ್ಗೂ ಬರೋದಿಲ್ಲ, ಫ್ಯಾಮಿಲಿ ಕೋರ್ಟ್ಗೂ ಬರೋದಿಲ್ಲ, ಸುಪ್ರೀಂಗೂ ಬರಲ್ಲ ಅನ್ನೋದು ಒಂದು ಏನದು ಒಂದು ಅಬ್ಸರ್ವೇಷನು ಮತ್ತು ಒಂದು ರಿಸರ್ಚ್ ಸ್ಟೇಟ್ಮೆಂಟ್ ಆಗಿದೆ. ನೀವು ಈ ಥರ ಡಿಸ್ಟ್ರಿಕ್ಟ್ ಆ್ಯಂಡ್ ರೂರಲ್ ಕೋರ್ಟ್ಗಳಲ್ಲಿ ಕೆಲಸ ಮಾಡುವಾಗ ನಿಮ್ಮ ಅಬ್ಸರ್ವೇಷನ್ ಹೇಗಿರುತ್ತೆ? ಅಲ್ಲಿದು ಜಡ್ಜ್ದು ಬ್ಯಾಕ್ಗ್ರೌಂಡು, ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾ ಎಷ್ಟು ಮಟ್ಟಿಗಿರುತ್ತೆ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಯಾವುದೇ ಒಂದು ಕೇಸ್ನ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ, ಒಬ್ಬ ಕೇಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಈಗ ಜಡ್ಜಸ್ಸೂ ಸಹ ಆಲ್ಮೋಸ್ಟ್ ಲಾಯರ್ ಆಗಿ ಜಡ್ಜ್ ಆಗೋ ಅಂತವ್ರೆ. ಹೌದು. ಅವ್ರು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ಬೇಕು ಅವರು? ನೋಡಿ, ಮಿತಿ ಅಂತ ಇಲ್ಲ. ಈಗ ರೀಸೆಂಟ್ ಆಗಿ 2 ವರ್ಷ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮಾಡಿದ್ದಾರೆ. ಅದು ಬಿಟ್ರೆ ಏಜ್ ಲಿಮಿಟ್ ಅಂತಿಲ್ಲ. ಮೊದಲೆಲ್ಲ ಇರಲಿಲ್ಲ. ನೀವು LLB ಮಾಡಿಕೊಂಡು ಪ್ರೊಫೆಷನ್ಗೆ ಎಂಟ್ರಿ ಆಗಿದ ತಕ್ಷಣ ಜುಡಿಷಿಯಲ್ ಎಕ್ಸಾಮ್ ತಗೊಂಡು ಜಡ್ಜ್ ಆಗಬಹುದು. ಈಗ ಅವರು ಯಾವ ಕೇಸ್ನ ಹ್ಯಾಂಡಲ್ ಮಾಡ್ತಾರಲ್ಲ, ಅವ್ರಿಗೆ ಒಂದು ಜುಡಿಷಿಯಲ್ ಅಕಾಡೆಮಿ ಅಂತ ನಮ್ಮಲ್ಲಿ ಇದೆ. ಹೌದು. ಆ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಅವ್ರಿಗೆ ಟ್ರೈನ್ ಮಾಡ್ತಾರೆ. ಬಟ್ ಟ್ರೈನ್ ಮಾಡೋದಕ್ಕಿಂತ ಪರ್ಸನಲ್ ಆಗಿ ಕೇಸ್ ನಡೆಸೋವಂಥ ಎಕ್ಸ್ಪೀರಿಯನ್ಸೇ ಬೇರೆ, ಟ್ರೈನ್ ಮಾಡೋ ಅಂಥದ್ದೇ ಬೇರೆ. ಈಗ ಯಾವುದೋ ಒಂದು ಜಡ್ಜ್ ಫಾರ್ ಎಕ್ಸಾಂಪಲ್ ಒಂದು ಪ್ಯೂರ್ಲಿ ಸಿವಿಲ್ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ಜಡ್ಜ್ ಆಗಿ ಅಪಾಯಿಂಟ್ ಆಗಿ ಅಂಥ ಒಂದು ಜಡ್ಜ್ನ ನೀವು ಕ್ರಿಮಿನಲ್ ಕೇಸ್ ಹ್ಯಾಂಡಲ್ ಮಾಡಲಿಕ್ಕೆ ಬಿಟ್ಟರೆ ಅದರದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಹೌದು. ಅಷ್ಟು ಹಿನ್ನೆಲೆ ಇರಲ್ಲ ಅವ್ರಿಗೆ. ಅಂತ ಸಂದರ್ಭದಲ್ಲಿ ಏನು ಅವ್ರು ಜುಡಿಷಿಯಲ್ ಅಕಾಡೆಮಿಯಲ್ಲಿ ಕಲ್ತಿರ್ತಾರೋ ಅದರ ಎಕ್ಸ್ಪೀರಿಯನ್ಸ್ ಮೇಲೆ ಮಾತ್ರ ಅವರು ಅದನ್ನ ಡೀಲ್ ಮಾಡ್ತಾರೆ, ವಿನಃ ನಾಟ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಬೇರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ದೇನೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಡೀಲ್ ಮಾಡ್ತಾರಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ಅವರು ಒಂದು ಆ
ವಿಕ್ಟಿಮ್ನ ಮನಸ್ಥಿತಿ ತಿಳ್ಕೊಳ್ಳೋದು ಇವೆಲ್ಲನೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ಏನೇ ಕೆಲಸ ಮಾಡಬೇಕಂತಂದ್ರೂ ಸಹ ಜಡ್ಜಸ್ ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಸಹ ಒಂದು ಕಾನೂನು ಪ್ರಕ್ರಿಯೆ ಏನಿದೆ ಅದರ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಬಟ್ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರೆ ಅದೊಂದೇ ಪರಿಹಾರ ಅಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಹೌದು ಚಂದ್ರಶೇಖರ್, ನೀವು ನಿಮ್ಮ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಆಗಬಹುದು, ನಿಮ್ಮದು ಲಾಯರ್ಸ್ ಗ್ರೂಪ್ ಅಂತ ಪ್ರಾಕ್ಟೀಷನರ್ಸ್ದು ಒಂದಿದೆ, ಅದರಲ್ಲಿ ಪಿರಿಯಾಡಿಕಲಿ ನಾವು ಈ ಥರದ್ದು ಎರರ್ಸ್ ಆಗುತ್ತಲ್ಲ, ಫ್ಯಾಕ್ಚುಯಲ್ ಎರರ್ಸು, ಅದನ್ನು ನಾವು ಅಡ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಆ್ಯಂಡ್ ಜಸ್ಟಿಸ್ ಯಶವಂತ್ ವರ್ಮಾ ಅವ್ರದ್ದು ಕರೆನ್ಸಿದು ಆಗಿರುವಂಥ ದೊಡ್ಡ ಗಲಾಟೆ ಇವತ್ತಿನವರೆಗೂ ಕೂಡ ಸುಪ್ರೀಂ ಕೋರ್ಟು ಸರಿಯಾಗಿ ಅಡ್ರೆಸ್ ಮಾಡಿಲ್ಲ. ಸುಪ್ರೀಂ ಕೋರ್ಟಿಂದ ಅದು ಗೌರ್ಮೆಂಟ್ಗೆ ಹೋಗಿದೆ, ಮತ್ತು ಅಗೈನ್ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಟು ಸುಪ್ರೀಂ ಕೋರ್ಟ್. ಇಂಥ ಕೇಸ್ಗಳಲ್ಲಿ ಎಷ್ಟರ ಮಟ್ಟಿಗೆ ಈಗ ನ್ಯಾಷನಲ್ ಲೆವೆಲಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ಎಪಿಸೋಡಲ್ಲಿ ಕಪಿಲ್ ಸಿಬಾಲ್ ಆಗಬಹುದು, ರಮೇಶ್ ಥಾಪರ್ ಆಗಬಹುದು, ಮತ್ತು ಅದರ್ ಲೀಡಿಂಗ್ ಲಾಯರ್ಸ್ ಇನ್ ಡೆಲ್ಲಿ ಆ್ಯಂಡ್ ಲೈವ್ ಲಾ, ಇವರೆಲ್ಲ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಲೀಗಲ್ ಸಿಸ್ಟಮ್ ಬಗ್ಗೆ, ಜುಡಿಷಿಯರಿ ಬಗ್ಗೆ ಗೊತ್ತಿರುವಂತಹ ಕಾಮನ್ ಪೀಪಲ್ ಲೈಕ್ ಅಸ್, ಸ್ಲೋಲಿ ವಿ ಆರ್ ಲೂಸಿಂಗ್ ರೆಸ್ಪೆಕ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ರಿಗಾರ್ಡಿಂಗ್ ಜುಡಿಷಿಯರಿ. ಇದು ಯಾತಕ್ಕೆ ಈ ಥರ ಒಂದೇ ಒಂದು ಕೇಸ್ ಹೊರಗೆ ಬಂತೋ, ಒಂದು ಸ್ಟ್ರೇ ಕೇಸು, ಅಥವಾ ನಿಜವಾಗ್ಲೂ ಈ ಥರದ್ದು ನಡ್ಕೊಂಡು ಹೋಗ್ತಾ ಇದೆಯೋ? ಒಂದು ಕೇಸು ಅಥವಾ ಜಾಸ್ತಿ ಕೇಸು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಸಿದ್ಧ ಇಲ್ಲ. ಆದರೆ ಜಸ್ಟಿಸ್ ಯಶವಂತ್ ವರ್ಮಾ ಕೇಸು ಅಂತ ಬಂದಾಗ ಇದು ಒಂದು ಹಿಸ್ಟ್ರಿಯಲ್ಲೇ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಜುಡಿಷಿಯರಿಗೆ. ಎಸ್, ಇದು ಈ ಕೇಸು ಹೊರಗಡೆ ಬರ್ತಿದ್ದಂಗೆ ನಮ್ಮ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಆಗಿರ್ಬೋದು ನೋಡಿ, ನಮ್ಮ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಏನಿದೆ ಏಷ್ಯಾದಲ್ಲೇ ನಂಬರ್ 1, ಅಷ್ಟು ಲಾರ್ಜೆಸ್ಟ್ ಬಾರ್ ಅಸೋಸಿಯೇಷನ್ ನಮ್ದು ಬ್ಯಾಂಗ್ಳೂರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್. ನಮ್ಮ ಒಂದು ಅಧ್ಯಕ್ಷರಾಗಿರ್ಬೋದು ಅಥವಾ ಆಫೀಸ್ ಬೇರರ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ತಗೊಂಡ್ವಿ. ಇದೊಂದೇ ಕ್ರಮ ಅಲ್ಲ, ಈಗ ಎಂಟೈರ್ ಇಂಡಿಯಾದಲ್ಲಿ ಏನು ಬಾರ್ ಅಸೋಸಿಯೇಷನ್ಸ್ ಇದೆ, ಎಲ್ಲ ಬಾರ್ ಅಸೋಸಿಯೇಷನ್ಸು ಪ್ರೆಸಿಡೆಂಟ್ಸು ಆಫೀಸ್ ಬೇರರ್ಸು ಇದ್ರ ಬಗ್ಗೆ 2 ಸಲ ಮೀಟಿಂಗ್ ಮಾಡಿದ್ರು. ಸೊ ಮೀಟಿಂಗ್ ಮಾಡಿಬಿಟ್ಟು ಇದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು, ಇದು ಇಂಥ ಒಂದು ಘಟನೆಗಳೇನಾದ್ರೂ ಜುಡಿಷಿಯರಿಯಲ್ಲಿ ಮುಂದೆ ಆಗಬಾರದು, ಮತ್ತೆ ಈಗ ಏನು ಆಗಿದೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲೇಬೇಕು ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಸುಮಾರು ಮೀಟಿಂಗ್ಸು ಸಹ ನಮ್ಮ ಅಸೋಸಿಯೇಷನ್ ಕಡೆಯಿಂದ, ನಮ್ಮ ಅಸೋಸಿಯೇಷನ್ಸ್ ಕಡೆಯಿಂದ ಆಗಿದೆ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಈಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು 3 ಮೆನ್ಸ್ ಕಮಿಟಿ ಅಂತ ಏನಿದೆ, ಸಂಜಯ್ ಖನ್ನಾ, ಹೌದು. ಸೊ 3 ಜಡ್ಜಸ್ ಕಮಿಟಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ನಮ್ಮ ಈಗ ಪ್ರೆಸೆಂಟ್ ಹೈಕೋರ್ಟ್ ಜಡ್ಜ್ ಏನಿದ್ದಾರೆ ಜಸ್ಟಿಸ್ ಅನು ಶಿವರಾಮನ್ ಅಂತ ಹೇಳ್ಬಿಟ್ಟು, ಅವರು ಸಹ ಆ ಕಮಿಟಿಯಲ್ಲಿ ಒನ್ ಆಫ್ ದಿ ಮೆಂಬರ್. ಅವರು ಕೂಲಂಕುಷವಾಗಿ, ಅವರು ಹೈಕೋರ್ಟ್ ಜಡ್ಜಸ್, ಅವರು ಕೂಲಂಕುಷವಾಗಿ ಎಲ್ಲಾನು ಸಹ ಎನ್ಕ್ವೈರಿ ಮಾಡಿ ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಬೇಸ್ ಮೇಲೆ ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ಅವ್ರನ್ನ ಇಂಪೀಚ್ ಮಾಡ್ಲಿಕ್ಕೂ ಸಹ ಪ್ರೊಸೀಜರ್ ಎಲ್ಲ ಆಗ್ತಾ ಇದೆ. ಹೌದು. ಮೀನ್ ವೈಲು ಈಗ ಜಸ್ಟಿಸ್ ವರ್ಮಾ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡಿದ್ರು. ಹೌದು, ಮಾಡಿದ್ರು. ಈ ಇಂಪೀಚ್ಮೆಂಟ್ ಮೋಷನ್ ಏನಾಗ್ತಿದೆ ಅದು ಪ್ರೊಸೀಜರ್ ಸರಿ ಇಲ್ಲ, ಅಥವಾ ಎನ್ಕ್ವೈರಿ ಕಮಿಟಿ ರಿಲೇಟೆಡ್ ಅವರೆಲ್ಲನೂ ಸಹ ಕ್ವೆಶ್ಚನ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ರು. ನಿಮ್ಗೆ ಗೊತ್ತಿದೆ, ಆ ಪಿಟಿಷನ್ ಅದು ಡಿಸ್ಮಿಸ್ ಆಯ್ತು. ಹೌದು, ಯಾರು ರೆಡಿನೂ ಆಗ್ಲಿಲ್ಲ. ಹೌದು. ಈಗ ಹಾಗಾಗಿ ಈ ಕೇಸ್ನ ನಾವು ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಇದು ಯಾಕೆ ಅಂತಂದ್ರೆ ಜನಸಾಮಾನ್ಯರು ಸಹ ಜುಡಿಷಿಯರಿಯಲ್ಲಿ ಕರಪ್ಷನ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿ ಇಂಥ ಒಂದು ಘಟನೆಗಳು ಏನಿದೆ ಇದನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದೆ. ನಾನು ಲಾಗ್ ಸೇರ್ಕೊಂಡಾಗಿಂದ ಆಗ್ಲಿ ಅಥವಾ ನಾನು ಲಾಯರ್ ಆಗಿದ್ದಾಗಲಿ ಇಂಥ ಕೇಸ್ ಯಾವುದು ನೋಡ್ಲಿಲ್ಲ. ಒಬ್ಬ ಜಡ್ಜ್ ಮನೆಯಲ್ಲಿ ಕರೆನ್ಸಿ ಸಿಕ್ಕಿದೆ, ಬೀದಿಗೆ ಬಂದು ಬೆಂಕಿಗೆ ಬಿದ್ದು ಒಂದು ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗಿದೆ ಅಥವಾ ಒಂದು ಪ್ರಚಾರ ಆಗಿದೆ ಅಂತ ಇಂಥ ಕೇಸ್ಗಳು ನಾವು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಜುಡಿಷಿಯರಿಯಲ್ಲಿ ಎಕ್ಸ್ಟ್ರೀಮ್ ಕೇಸ್ ಇದು.
ಹೌದು ಹೌದು. ಈಗ ಮೊನ್ನೆ ನಮ್ಮಲ್ಲಿ ಒಂದು 2 ವರ್ಷದ ಹಿಂದೆ ಕರ್ನಾಟಕ ಹೈಕೋರ್ಟಲ್ಲಿ ಜಸ್ಟಿಸ್ ಓಕಾ, AS ಓಕಾ ಅವರು ಕೂಡ ಹೇಳಿದ್ದಾರೆ, ಜಡ್ಜಸ್ ಯಾವುದೇ ಥರ ಪಬ್ಲಿಕ್ ಫಿಗರ್ ಆಗೋಕ್ಕೆ ಟ್ರೈ ಮಾಡಬಾರ್ದು, ಒನ್ ಶುಡ್ ಬಿ ಅವೇ ಫ್ರಮ್ ಆಲ್ ಪಬ್ಲಿಸಿಟಿ ಆ್ಯಂಡ್ ಅದರ್ ಥಿಂಗ್ಸ್ ಅಂತ ಅಲ್ವಾ. ಆಮೇಲೆ ಚಂದ್ರಚೂಡ ಅವರು CJ ಆಗಿದ್ದಾಗ ಅವ್ರ ಮನೆಗೆ ಗಣಪತಿ ಪೂಜೆಗೆ ಪ್ರೈಮ್ ಮಿನಿಸ್ಟರ್ ಹೋಗಿದ್ದು ಕೂಡ ದೊಡ್ಡ ಕಾಂಟ್ರವರ್ಸಿ ಆಯಿತು. ಬಟ್ ಆ ಕಾರ್ಯಕ್ರಮಕ್ಕೂ ಮತ್ತೆ ಜುಡಿಷಿಯಲ್ ಫಂಕ್ಷನ್ಗೂ ನಾವು ಯಾವುದೇ ರೀತಿ ರಿಲೇಟ್ ಮಾಡುವಂಥದ್ದು ಸರಿ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅಲ್ಲಿ ಇನ್ನೊಂದು ಏನಂತಂದ್ರೆ, ಫ್ಯಾಮಿಲಿ ಜಡ್ಜಸ್ ಎಲ್ಲಾನು ಸಹ ದೇ ಆರ್ ಈಕ್ವಲೆಂಟ್ ಟು ಡಿಸ್ಟ್ರಿಕ್ಟ್ ಜಡ್ಜಸ್. ಡಿಸ್ಟ್ರಿಕ್ಟ್ ಕೋರ್ಟ್ ಅದು ಫ್ಯಾಮಿಲಿ ಕೋರ್ಟ್ ಅಂತಂದ್ರೆ ಅದರ ಡೆಸಿಗ್ನೇಷನ್ ಡಿಸ್ಟ್ರಿಕ್ಟ್ ಕೋರ್ಟ್. ಸೊ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಫಸ್ಟ್ ಮ್ಯಾಜಿಸ್ಟ್ರೇಟ್ ಇರುತ್ತೆ, ಆಮೇಲೆ ಸೀನಿಯರ್ ಡಿವಿಷನ್ ಜಡ್ಜಸ್ ಅಂತ ಬರ್ತಾರೆ, ಅವ್ರಿಗೆ ಮತ್ತೆ ಪ್ರಮೋಷನ್ ಕೊಟ್ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜಸ್ ಅಂತ ಬರ್ತಾರೆ. ಸೊ ಅಫ್ಕೋರ್ಸ್ ನೀವು ರೆಫರ್ ಮಾಡ್ದಂಗೆ ಈಗ ರೇಪ್ ಕೇಸು ಮತ್ತೆ ಈ ಮರ್ಡರ್ ಕೇಸು ಇವೆಲ್ಲಾನು ಸಹ ಡೀಲ್ ಮಾಡೋದು ಸೆಷನ್ಸ್ ಕೋರ್ಟ್ ಅಂತ ಹೇಳ್ತೀವಿ. ಅದನ್ನು ಡಿಸ್ಟ್ರಿಕ್ಟ್ ಕೋರ್ಟ್ ಲೆವೆಲ್ ಆಗಿರೋದ್ರಿಂದ ಇದು ರೂರಲ್ ಸ್ಟ್ರಕ್ಚರ್ ಅಲ್ಲಿ ಅಲ್ಲ, ರೂರಲ್ ಆಗ್ಲಿ ಸಿವಿಲ್ ಸಿಟಿ ಲಿಮಿಟ್ ಅಲ್ಲಿ ಆದ್ರೂ ಸಹ ಎಲ್ಲೇ ಆಗ್ಲಿ ಅದನ್ನು ಡೀಲ್ ಮಾಡುವಂಥದ್ದೇ ಸೆಷನ್ ಜಡ್ಜಸ್. ಓಕೆ. ಸೊ ಅದೇ ರೀತಿ ಇಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಡೀಲ್ ಮಾಡುವಂಥದ್ದೇ ಅವರು ಡಿಸ್ಟ್ರಿಕ್ಟ್ ಜಡ್ಜಸ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅವರು ಒಂದು ಮಿನಿಮಮ್ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, 10 ರಿಂದ 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗಾಗಿ ಅಂತ ಒಂದು ಸಮಸ್ಯೆ ಆಗದೇ ಇರಬಹುದು. ಒಂದು ಈಗ ಇನ್ನೊಂದು ಏನಂತಂದ್ರೆ, ಕೆಲವು ಕೇಸುಗಳಲ್ಲಿ ನೀವು ಒಂದು ರೇಪ್ ಕೇಸು ಅಥವಾ ಮರ್ಡರ್ ಕೇಸು ಯಾವುದೋ ಒಂದು ಕಂಪ್ಲೇಂಟ್ ಕೊಟ್ರೆ ಅವನ್ನ ಯಾರ ಅಕ್ಯೂಸ್ಡ್ ಇದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಫಸ್ಟ್ ಅಲ್ಲಿ ಜೂರಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಅಲ್ಲೇನೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ, ಹೌದು ಇದು ಮರ್ಡರ್ ಕೇಸು, ರೇಪ್ ಕೇಸು ಅಥವಾ ಒಂದು ವಾರೆಂಟ್ ಕೇಸ್ ಅಂತ ಹೇಳ್ಬಿಟ್ಟು ಡಿಟರ್ಮೈನ್ ಮಾಡಿದಾದ್ಮೇಲೆ ಅದು ಆಮೇಲೆ ಕಮಿಟಲ್ ಅಂತ ಹೇಳ್ತೀವಿ ನಮ್ಮ ಕಾನೂನು ಭಾಷೆಯಲ್ಲಿ, ಅದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಓಕೆ. ಇವಾಗ ಇಲ್ಲಿ ಸ್ಪೆಷಲಿ ನಾನು ಇದನ್ನು ರೆಸ್ಟ್ರಿಕ್ಟ್ ಮಾಡ್ತಿರೋದು ಫ್ಯಾಮಿಲಿ ಮ್ಯಾಟರ್ಗೆ, ಮತ್ತು ಮೇಂಟೆನೆನ್ಸು, ಕಸ್ಟಡಿ, ಈ ಥರ ಕೇಸಸ್ಸು. ಸುಪ್ರೀಂ ಕೋರ್ಟು ತುಂಬ ಹೇಳುತ್ತೆ, ಹೈಕೋರ್ಟು ತುಂಬ ಹೇಳುತ್ತೆ, ನೀವು ಈಚ್ ಆ್ಯಂಡ್ ಎವ್ರಿ ಕೇಸ್ನ ಈ ಥರ ವಿಷಯಗಳಲ್ಲಿ, ಹ್ಯೂಮನ್ ರಿಲೇಟೆಡ್, ಫ್ಯಾಮಿಲಿ ರಿಲೇಟೆಡ್ ವಿಷಯಗಳಲ್ಲಿ ಯೂಸ್ ಯುವರ್ ಡಿಸ್ಕ್ರಿಷನ್ ಅಂತ ಪದೇ ಹೇಳುತ್ತದು ಅಲ್ವಾ. ಇವಾಗ ಅದೊಂಥರ ಈ ಸಿನಿಮಾ ಸ್ಟೈಲ್ನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗ್ಬೋದು, ಎಸ್ಪೆಷಲಿ ಹೈಕೋರ್ಟ್ಗಳಲ್ಲಿ ಆ ಮಗುನ ನೀನು ಯಾರ ಹತ್ರ ಹೋಗ್ತೀಯಾ ಅಂತಂದಾಗ ಎಷ್ಟೋ ಜನ ಮಕ್ಕಳು ಪಾಪ ಅಜ್ಜಿ ತಾತ ಅಂತ ಹೇಳಿರೋದು ಉಂಟು. ಅಂಥ ಟೈಮ್ನಲ್ಲಿ ಈಗ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಆ ಜಡ್ಜಸ್ಸು ಎಷ್ಟರ ಮಟ್ಟಿಗೆ ಇಂಟೆಲೆಕ್ಚುಲಿ ಮತ್ತು ಲೀಗಲಿ ಅವ್ರನ್ನ ಎಲಿವೇಟ್ ಮಾಡಬೇಕು? ಅಲ್ಲ, ಈಗ ಅವ್ರಿಗೆ ಅದೇ ಫ್ಯಾಮಿಲಿ ಕೋರ್ಟ್ ಜಡ್ಜಸ್ಗೆ ಅಂತ ಹೇಳ್ಬಿಟ್ಟು ಟ್ರೈನ್ ಅಪ್ ಆಗ್ತಾ ಇದೆ. ಜುಡಿಷಿಯಲ್ ಅಕಾಡೆಮಿಯಲ್ಲಿ ಸಪರೇಟ್ ಆಗಿ ಅವ್ರಿಗೂ ಸಹ ಟ್ರೈನ್ ಅಪ್ಸ್ ಆಗ್ತಾ ಇದೆ. ಒಂದು ಎರಡನೇದು, ಈಗ ಇಲ್ಲಿ ಒಂದು ಡಿವೋರ್ಸ್ ಕೇಸಸ್ ಫ್ಯಾಮಿಲಿ ಕೋರ್ಟ್ಸ್ ಅಲ್ಲಿ ಬರುವಂಥದ್ದು ಡಿವೋರ್ಸ್ ಕೇಸಸ್ ಅಂತ ಇರುತ್ತೆ. ಆ ಡಿವೋರ್ಸ್ ಕೇಸಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಅದು ಒಂದು ಸಪರೇಟ್ ಸ್ಕಿಲ್ ಬೇಕಾಗುತ್ತೆ. ಹೌದು. ಸೊ ಎರಡನೇದು ಬರೋವಂಥದ್ದು ಮೇಂಟೆನೆನ್ಸ್ ಅಂತ ಇನ್ನೊಂದು ವಿಂಗ್ ಬರುತ್ತೆ. ಸೊ ಮೇಂಟೆನೆನ್ಸ್ ಕೇಸಸ್ನ ಡೀಲ್ ಮಾಡೋದಕ್ಕೆ ಅದಕ್ಕೆ ಒಂದು ಅದರದೇ ಆದ ಒಂದು ಸ್ಕಿಲ್ ಬೇಕಾಗುತ್ತೆ. ಮತ್ತೆ ಮೂರನೇದು ಬಂದು ಗಾರ್ಡಿಯನ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಈ ಮಕ್ಕಳನ್ನ ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದು, ಅದರ ಬಗ್ಗೆ ಅದು ಅತಿ ಸೂಕ್ಷ್ಮವಾಗಿ ಡೀಲ್ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಔಟ್ ಆಫ್ ಬಾಕ್ಸ್ ಅದು ಆಕ್ಚುಲಿ. ಹೌದು. ಆದ್ರೆ ಕಾನೂನಂತೂ ಇದೆ, ಕಾನೂನು ಚೌಕಟ್ಟಿನಲ್ಲೇ ಪ್ರತಿಯೊಂದು ಮಾಡಬೇಕು. ಈಗ ಉದಾಹರಣೆಗೆ ಹೇಳೋದಾದ್ರೆ, 7 ವರ್ಷದ ಒಳಗಿನ ಮಗು ಅಂತ ಏನಿದೆ, ತಂದೆ ಕಸ್ಟಡಿಗೆ ಕೊಡಕ್ ಬರಲ್ಲ ಅಂತ ಕಾನೂನು ಹೇಳುತ್ತೆ. ತಾಯಿ ಕಸ್ಟಡಿಗೆನೆ ಕೊಡಬಹುದು. ಆದ್ರೆ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ. ಏನು, ತಾಯಿಗೆ ಬೇರೆ ಯಾವ್ದ ಒಂದು ಚಾರಿತ್ರಿಕ ಹಿನ್ನೆಲೆ ಬೇರೆ ತರ ಇರುತ್ತೆ, ಅಥವಾ ಆ ಮಗು ಆ ತಾಯಿ ಹತ್ರ ಇದ್ರೆ ಆ ಮಗು ಪ್ರಾಣಕ್ಕೆ ಹಾನಿ ಇರುತ್ತೆ. ಇಂಥ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ ಅಲ್ಲಿ, ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಡೀಲ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಜಡ್ಜು ಅದನ್ನ ಅನಲೈಸ್ ಮಾಡಬೇಕು ಅಂತಂದ್ರೆ, ಮೈಂಡ್ ಅಪ್ಲಿಕೇಶನ್ ಮಾಡಬೇಕು ಅಂತಂದ್ರೆ, ಅದಕ್ಕೆ ಅದರದೇ ಆದ ಒಂದು ಪರಿಣಿತಿ ಬೇಕೇ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಸ್ ಅವರು ಕೆಲವು ಜಡ್ಜ್ಮೆಂಟ್ಸ್ ಗಳು ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ನ ಫಾಲೋ ಮಾಡ್ಬಿಟ್ಟು, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಬಿಟ್ಟು ಮಾಡಲೇಬೇಕಾಗುತ್ತೆ. ಮತ್ತೆ ಅದೇ ತರ ಪೋಕ್ಸೋ ಕೇಸ್ಗಳು ತುಂಬಾ ಟ್ರಿಕ್ಕಿ ಅಲ್ಲ? ಹೌದು. ಪೋಕ್ಸೋ ಕೇಸು ಅಂತಂದ್ರೆ ಈಗ ಅದಕ್ಕೆ ಸೆಪರೇಟ್ ಸ್ಪೆಷಲ್ ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಆಗಿದೆ ಪೋಕ್ಸೋ ಕೇಸ್ನ. ಅಲ್ಲಿ ದೇ ಆರ್ ಆಲ್ಸೋ ವೆಲ್ ಟ್ರೈನ್ಡ್ ಜಡ್ಜಸ್. ಅಲ್ಲಿ ಸೈಕಾಲಜಿಕಲಿ, ಯಾಕೆಂತಂದ್ರೆ ಇದು ಅತಿ ಸೂಕ್ಷ್ಮ ವಿಷಯ ಇಲ್ಲಿ.
ಸೊ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಈಗ ಸಮಾಜದಲ್ಲಿ ಅಂತ ಘಟನೆಗಳು ನಡೀತಾ ಇದೆ. ಒಂದು ನೀವು ಫಾರ್ ಎಕ್ಸಾಂಪಲ್ ಹೇಳ್ಬೋದಾದ್ರೆ ಒಂದು 5 ವರ್ಷ ಬಾಲಕಿ, 7 ವರ್ಷ ಬಾಲಕಿ ಅಂತವ್ರ ಮೇಲೆ ಎಲ್ಲ ಸಹ ರೇಪ್ ಅಟೆಂಪ್ಟ್ಸ್ ಆಗಿದೆ, ಬ್ರೂಟಲ್ ಮರ್ಡರ್ಸ್ ಆಗಿದೆ. ಸೊ ಇಂಥ ವಿಷಯಗಳನ್ನೆಲ್ಲನೂ ಸಹ ಡೀಲ್ ಮಾಡಬೇಕಾದ್ರೆ ಜಡ್ಜಸ್ ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ. ಹೌದು, ಆ ಲೀಗಲ್ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಸೋಷಿಯಲ್ ಅಂಡ್ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ನೇ ಜಾಸ್ತಿ ತೆಗೆದುಕೋಬೇಕಾಗುತ್ತೆ. ಯಾಕಂದ್ರೆ ಒಂದು ಕಡೆ ಅಕ್ಯೂಸ್ಡ್ ಅಂತ ಏನಿದಾನೆ ಅವನ್ನ ಒಂದು ಹಕ್ಕುಗಳನ್ನ ರಕ್ಷಣೆ ಮಾಡಿ ನ್ಯಾಯದಾನ ಮಾಡೋದು ಒಂದು ಕಡೆ ಆದ್ರೆ, ಇನ್ನೊಂದು ಸಮಾಜಕ್ಕೆ ನಾವು ಸಂದೇಶ ಕೊಡೋದು ಯಾಕಂದ್ರೆ ನಿಮ್ಗೆ ಅಲ್ಟಿಮೇಟ್ ರೆಸಾರ್ಟ್ ಏನು, ನ್ಯಾಯಾಲಯದಲ್ಲಿ ಏನೋ ಒಂದು ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಆಶಾಭಾವನೆ ಬಿಟ್ರೆ ಬೇರೆ ಎಲ್ಲೂ ಸಹ ನಿಮ್ಗೆ ಅಂತ ಆಶಾಭಾವನೆ ಇಲ್ಲ. ಹಾಗಾಗಿ ಜಡ್ಜಸ್ ಆ ಕೇಸ್ನ ಡೀಲ್ ಮಾಡಬೇಕು ಅಂತಂದ್ರೆ ಸಮಾಜಕ್ಕೆ ಯಾವ ರೀತಿ ಇದು ಸಂದೇಶ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಯೋಚನೆ ಮಾಡ್ಬೇಕಾಗತ್ತೆ. ಆ ಥರ ಹಿನ್ನೆಲೆಯಲ್ಲಿ ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಜಡ್ಜಸ್ ಆಗಿರ್ಬೇಕಾಗುತ್ತೆ. ಬಟ್ ಆದರೆ ಇವಾಗ ರಿಸರ್ಚ್ ರಿಪೋರ್ಟ್ಸ್ ಆ್ಯಂಡ್ ಅದರ್ ಅವೈಲಬಲ್ ಡಾಕ್ಯುಮೆಂಟೇಷನ್ನಲ್ಲಿ ಇದು ಇನ್ನೊಂದಷ್ಟು ಎನ್ಹಾನ್ಸ್ ಆಗಬೇಕಾಗುತ್ತೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಲೈನ್ಸ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದು ಒಂದು ಅಬ್ಸರ್ವೇಷನ್ ಇದೆ, ಮತ್ತು ಎಕ್ಸ್ಪೆಕ್ಟೇಷನ್ ಇದೆ ಚೈಲ್ಡ್ ರೈಟ್ಸ್ ಗ್ರೂಪ್ಸ್ಗಳಿಂದ. ನಮ್ಮ ಸಿಸ್ಟಮ್ಮು ಇಂಪ್ರೂವ್ ಆಗ್ತಾ ಇದೆ. ಇದ್ರ ಬಗ್ಗೆ ತುಂಬಾ ರಿಸರ್ಚಸ್ ನಡೀತಾ ಇದೆ. ಆಮೇಲೆ ಇದು ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು, ನಾವು ಒಂದೇ ಆ್ಯಂಗಲ್ ಅಲ್ಲಿ ನೋಡೋಕ್ಕಾಗಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಅಡ್ವೊಕೇಟ್ ಹಾಕ್ಬಿಟ್ಟು ಒಂದು ರೇಪ್ ಇನ್ಸಿಡೆನ್ಸ್ ಯಾವುದೋ ಒಂದು ಟಿವಿಯಲ್ಲಿ ಬಂತು ಅಥವಾ ಒಂದು ಕಂಪ್ಲೇಂಟ್ ಬಂತು ಅಂತಂದ್ರೆ ಅದು 100% ಕರೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಡಿಟರ್ಮೈನ್ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ, ಯಾಕಂತಂದ್ರೆ ನೀವು ರೇಟ್ ಆಫ್ ಕನ್ವಿಕ್ಷನ್ ನೋಡ್ತು ಅಂತಂದ್ರೆ ನಿಮ್ಗೆ 50% ರೇಟ್ ಕೂಡ ಇಲ್ಲ. ನೀವು 100 ಕಂಪ್ಲೇಂಟ್ಸ್ ಹಾಕಿದ್ರೆ 50 ಕೇಸಲ್ಲೂ ಸಹ ಕನ್ವಿಕ್ಷನ್ ಇಲ್ಲ. ಕಾರಣ ಏನು ಅಂತಂದ್ರೆ ಅದರಲ್ಲಿ ಸುಳ್ಳು ಕೇಸುಗಳು ಇರ್ತವೆ, ಆಮೇಲೆ ಸಾಕ್ಷಿ ಕೊರತೆಯಿಂದ ಹೋಗುವಂತ ಕೇಸಸ್ ಇರ್ತವೆ. ಈ ಹಿನ್ನೆಲೆಯಲ್ಲಿ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ನೋಡ್ಬೇಕಾಗ್ತದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಅಕ್ಯೂಸ್ಡ್ ಏನು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಏನಿದೆ ಅದನ್ನು ಸಹ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಜುಡಿಷಿಯಲ್ ಡಿಸ್ಪೆನ್ಸರಿ ಸಿಸ್ಟಮ್ ಮಾಡಬೇಕಾಗತ್ತೆ. ಸರಿ, ಆದರೆ ಎಷ್ಟೋ ಸಲ ರಿಚ್ ಅಂಡ್ ಪವರ್ಫುಲ್ಗೆ ಬೇಗ ಜಸ್ಟಿಸ್ ಸಿಗುತ್ತೆ ಅನ್ನೋದು ಒಂದು ಮಾತಿದೆ. ಓಕೆ, ಲೆಟ್ ಅಸ್ ಟೇಕ್ ದರ್ಶನ್ ಕೇಸ್. ದರ್ಶನ್ ಕೇಸ್ ಅದು ವೆರಿ ಪಾಪ್ಯುಲರ್ ಕೇಸ್ ಆಗಿದೆ. ಇದೇನಾಗಿದೆ ಅಂತಂದ್ರೆ ಇಲ್ಲಿ ದೊಡ್ಡ ಲಾಯರ್ನ ಎಂಗೇಜ್ ಮಾಡ್ಕೊಳ್ತಾರೆ. ದೊಡ್ಡ ಲಾಯರ್ ಅಂತಂದ್ರೆ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ಸ್ ಪ್ಲಸ್ ನೇಮು ಫೇಮ್ ಇರ್ತಕ್ಕಂಥ ಲಾಯರ್ಗಳನ್ನ ಎಂಗೇಜ್ ಮಾಡ್ಕೊಳ್ತಾರೆ. ಬಟ್ ಕಾನೂನು ಒಂದೇ ತಾನೆ? ಕಾನೂನು ಒಂದೇ ಇರಬಹುದು, ಆದ್ರೆ ಇಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಬ್ಬ ಸೀನಿಯರ್ ಕೌನ್ಸಿಲ್ಸ್ ಅಂತ ಹೇಳ್ಬಿಟ್ಟು ಅವರು ಒಂದು ಸಬ್ಮಿಷನ್ ಮಾಡೋದು ಅಥವಾ ಒಂದು ರಿಕ್ವೆಸ್ಟ್ ಮಾಡೋದು ಅದನ್ನ ಕೋರ್ಟ್ ಅವರು ಚೆನ್ನಾಗಿ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಕೋರ್ಟ್ ಅಂದ್ರೆ ಜಡ್ಜಸ್, ಆಫ್ ಕೋರ್ಸ್ ಜಡ್ಜಸ್. ಈಗ ನೀವು ಆಸ್ ಎನ್ ಆರ್ಡಿನರಿ ಲಾಯರ್ ಆಗಿ ಹೋಗ್ಬಿಟ್ಟು ನೀವು ಸಬ್ಮಿಷನ್ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಅಂತಂದ್ರೆ ಸೊ ಜಡ್ಜಸ್ ಸ್ವಲ್ಪ ಅಷ್ಟು ಟೈಮ್ ಕೊಡಲ್ಲ ನಮಗೆ. ಅದೇ ಅದು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಒಬ್ಬ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಹೋಗ್ಬಿಟ್ಟು ಒಂದು ಸಬ್ಮಿಷನ್ ಮಾಡಿತು ಅಂತಂದ್ರೆ ಕೋರ್ಟ್ ಅವರು ಅವ್ರಿಗೆ ಟೈಮ್ ಎಲ್ಲಾನು ಸಹ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡುವಂತ ಉದಾಹರಣೆಗಳು ನಾನು ಎಲ್ಲಾ ಕೋರ್ಟ್ಸ್ ಅಲ್ಲೂ ಹಿಂಗ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ, ಆದ್ರೆ ಕೆಲವು ಕೋರ್ಟ್ಸ್ ಅಲ್ಲಂತೂ ಸಹ ಈ ತರ ಆಗ್ತಾ ಇದೆ. ಆವಾಗ ಏನಾಗುತ್ತೆ, ಅಫ್ಕೋರ್ಸ್ ನಮ್ಮ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ಸ್ ಅಂತಂದ್ರೆ ಅವ್ರದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರದೇ ಆದ ಒಂದು ಕೌಶಲ್ಯ ಇರುತ್ತೆ. ಆ ಕೌಶಲ್ಯದನ್ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಕೇಸಸ್ ಬೇಗ ಡಿಸ್ಪೋಸ್ ಆಗೋ ತರ ಸಬ್ಮಿಷನ್ಸ್ ಮಾಡ್ತಾರೆ. ಪ್ರಯಾರಿಟಿ ಮತ್ತೆ ಟೈಮ್ ಅಂಡ್ ಅದರ್ ಥಿಂಗ್ಸ್ ಪ್ರಾಕ್ಟಿಕಲಿ ಸಿಕ್ಕಿದ್ರು ಲಾ ಇಸ್ ಲಾ ಆಫ್ ಕೋರ್ಸ್. ಬಟ್ ಆದ್ರೆ ಇದು ಕೆಲವು ಈ ನ್ಯೂನ್ಯತೆಗಳೇನಿದೆ ಅದನ್ನ ಸರಿಪಡಿಸ್ಕೋಬೇಕು. ಈಗ ಯಾರು ಮಾಡಬೇಕು? ಇವಾಗ ನಾವು ಲೆಟ್ ಅಸ್ ಟೇಕ್ ದರ್ಶನ್ ಕೇಸ್ ಆಸ್ ಎ ಸೀರಿಯಸ್ ಎಕ್ಸಾಂಪಲ್. ಓಕೆ, ಆತನಿಗೆ ಇಷ್ಟೆಲ್ಲ ಆಗಿದ್ರೂ ಕೂಡ ಈತನಿಗೆ ಬೇಲ್ ಸಿಕ್ತು ಅಂತ ಸುಪ್ರೀಂ ಕೋರ್ಟ್ಗೆ ಪೊಲೀಸ್ನವ್ರು ಹೋಗಿದ್ದಾರೆ. ಅಲ್ಲಿ ಅವರು ಸಾಕಷ್ಟು ಕ್ವಶನ್ಸು ಅಲ್ಲಿ ಸುಪ್ರೀಂ ಕೋರ್ಟು ಕೇಳ್ತಾ ಇದೆ. ಇದನ್ನೇ ನಾವೊಂದು ಎಕ್ಸಾಂಪಲ್ ಆಗಿ ತಗೋತು ಅಂತ ಹೇಳಿದ್ರೆ, ನೀವೇ ಹೇಳ್ದಾಗೆ ತುಂಬ ಹೈ ಪ್ರೊಫೈಲ್ ಇರೋ ಲಾಯರ್ಗಳು, ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ದ ಕಂಟ್ರಿ, ಅವ್ರುಗಳು ತಗೋತಾರೆ ಅಲ್ವಾ?
ಅವ್ರುಗಳಿಗೆ ಸಿಗದೇ ಇರೋಂಥದ್ದು ಲೂಪ್ ಹೋಲ್ಸು ಬೇರೆ ತರಹ ಜಸ್ಟ್ ಅನ್ ಇಂಟೆಲಿಜೆಂಟ್ ಆರ್ಡಿನರಿ ಲಾಯರ್ಗೆ ಯಾತಕ್ಕೆ ಸಿಗಲ್ಲ, ಅಥವಾ ಕೋರ್ಟ್ ಕನ್ಸಿಡರ್ ಮಾಡಲ್ವಾ? ಅಲ್ಲ, ಕೋರ್ಟ್ ಕನ್ಸಿಡರ್ ಮಾಡಲ್ಲ ಅಂತ ಅದು ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಕೆಲವು ಸಂದರ್ಭದಲ್ಲಿ ಈಗ ನಾನು ಅದನ್ನೇ ಹೇಳಿದೆ, ಈಗ ಕೆಲವು ಜಡ್ಜಸ್ಸು ಈಗ ನಮ್ಮಲ್ಲಿ ಈಗ ನೀವು ದರ್ಶನ್ ಕೇಸ್ ಒಂದು ಕಡೆ ಪಕ್ಕಕ್ಕೆ ಇಟ್ರೆ ಪ್ರಜ್ವಲ್ ರೇವಣ್ಣ ಅದು ನೀವು ಪ್ರಭಾವಿಗಳೇ ಎಲ್ಲಾ ತರ ಪ್ರಭಾವ ಬೀರ್ಬಿಟ್ಟು ನ್ಯಾಯದಾನ ತಗೋಬಹುದು ಅಥವಾ ಕೇಸಸ್ನ ಅನುಕೂಲಕರವಾಗಿ ತೀರ್ಪು ತಗೋಬೇಕು ಅನ್ನೋದಾದ್ರೆ ಪ್ರಜ್ವಲ್ ರೇವಣ್ಣ ತಗೋಬಹುದಾಗಿತ್ತಲ್ವೇ? ಹೌದು, ಎಸ್. ಹಾಗಾಗಿ ಎಲ್ಲಾ ಸಂದರ್ಭದಲ್ಲೂ ಆಗೋದಿಲ್ಲ, ಅಥವಾ ಕೆಲವು ಸಂದರ್ಭದಲ್ಲಿ ಈಗ ಹೈ ಪ್ರೊಫೈಲ್ ಕೇಸಸ್ ಅಲ್ಲಿ ಬೇಗ ನ್ಯಾಯ ಸಿಗ್ತಾ ಇದೆ ಅನ್ನೋದು ಒಂದು ಆರೋಪ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯನೇ ಇದೆ. ಅದೊಂಥರ ಬ್ಲ್ಯಾಕ್ ಜಸ್ಟಿಸ್ ಅಂತಾರೆ, ಬ್ಲ್ಯಾಕ್ ವಾರೆಂಟ್ ಅಂತಾನು ಹೇಳ್ತಾರೆ. ಅದು ಸಾಮಾನ್ಯ ಪದಬಳಕೆ ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ, ಬಟ್ ಒಂದಂತೂ ಇದೆ, ಹೈ ಪ್ರೊಫೈಲ್ ಕೇಸಸ್ ಅಂತಂದ್ರೆ ಬೇಗ ಡಿಸ್ಪೋಸಲ್ ಏನಾಗ್ತಾ ಇದೆ ಅದು ಕೆಲವು ಕೋರ್ಟ್ಸ್ ಅಲ್ಲಂತೂ ಇದ್ದೇ ಇದೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರು ಏನಿದೆ, ಸೊ ಸುಮಾರು ಸಲ ನಾವು ಮೀಟಿಂಗ್ಸ್ ಮಾಡಿಬಿಟ್ಟು ರೆಸೊಲ್ಯೂಷನ್ಸ್ ಮಾಡಿಬಿಟ್ಟು ಸೊ ಇದ್ರ ಬಗ್ಗೆ ಅಗತ್ಯ ಕ್ರಮಗಳನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಚೀಫ್ ಜಸ್ಟಿಸ್ಗೂ ಸಹ ನಾವು ಸುಮಾರು ಮೆಮೊರಾಂಡಮ್ಸ್ ಸಹ ಕೊಟ್ಟಿದ್ದೀವಿ. ಅಲ್ಲ, ಇವಾಗ ನೀವೇ ಹೇಳಿದ್ರಿ ಏನದು ಯಾವುದೇ ಒಂದು ಅರೆಸ್ಟ್ ಆಯಿತು ಅಂತ ಹೇಳಿದ್ರೆ ನಮಗೆ ಭಾಸ್ಕರ್ ರಾವ್ ಬಂದಿದ್ರು, ಇದು ಬೆಂಗಳೂರು ಕಮಿಷನರು. ಅವ್ರು ಹೇಳ್ತಾ ಇದ್ದಿದ್ದು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಒಂದು ಕೋರ್ಟಿಗೆ ತೊಗೊಂಡು ಹೋಗ್ತೀವಿ, ನೀವು ಜಸ್ಟ್ ಇಮ್ಯಾಜಿನ್ ಅರೆಸ್ಟ್ ಆದ ತಕ್ಷಣ ಅವ್ರು ಏನು ಹೇಳ್ತಾರೆ, ರಿಚ್ ಆ್ಯಂಡ್ ಪವರ್ಫುಲ್, ನಮಗೆ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂತ. ಅದೇ ತರಹ ಮುನಿರತ್ನಗೂ ಬೈಲ್ ಸಿಕ್ತು ಆ್ಯಂಡ್ ದರ್ಶನ್ಗೂ ಸಿಕ್ತು. ನಾನು ಇದು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಇವೆರಡನ್ನೂ ಹೇಳ್ತಾ ಇದ್ದೀನಿ. ಓಕೆ, ಅದೇ ಅಂಥ ಟೈಮಲ್ಲಿ ಬಂದಾಗ ನೀವು ಅಡ್ವೊಕೇಟ್ ಅಸೋಸಿಯೇಷನ್ನವರು, ಬಾರ್ನವರು ಯಾವ ರೀತಿ ನೀವು ನಿಮ್ಮ ಒಂದು ಪ್ರೊಫೆಷನನ್ನು ಸೇಫ್ ಗಾರ್ಡ್ ಮಾಡೋಕ್ಕಾಗುತ್ತೆ? ನೋಡಿ, ಇಲ್ಲಿ ನೀವು ಅದಕ್ಕಿಂತ ಮುಂಚೆ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಹೇಳಿ. ಈಗ ಜಸ್ಟ್ ಬಿಕಾಸ್ ಅವರು ಹೈ ಪ್ರೊಫೈಲ್ ಅಕ್ಯೂಸ್ಡ್ಸ್ ಅಂತ ಹೇಳ್ಬಿಟ್ಟು ಅದು ಆಚೆ ಬರುತ್ತೆ, ಆದರೆ ಅದೇ ರೀತಿ ತುಂಬಾ ಜನಕ್ಕೆ ಇನ್ನೂ ಬೇಗ ನ್ಯಾಯ ಸಿಗುತ್ತೆ, ಅದು ಆಚೆ ಬರ್ತಾ ಇಲ್ಲ. ನಮ್ಮಲ್ಲಿ ನಾವು ಮೀಡಿಯಾ ರಿಪೋರ್ಟ್ಸು ಅದೆಲ್ಲನೂ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ಓವರ್ ಆಲ್ ಆಗಿ ಎಷ್ಟು ಕೇಸಸ್ ಇದೆ, ಎಷ್ಟು ಕೇಸಸ್ ಅಲ್ಲಿ ಈ ತರ ಆಗ್ತಾ ಇದೆ, ಅಥವಾ ಬರೀ ಈ ಕೇಸ್ಗಳಲ್ಲಿ ಮಾತ್ರ ಹಿಂಗ ಆಗ್ತಾ ಇದೆಯಾ ಅಥವಾ ಬೇರೆ ಇದ್ರಲ್ಲೂ ಹಂಗ ಆಗ್ತಾ ಇದೆ, ಅವೆಲ್ಲ ನೋಡ್ಬೇಕಾಗ್ತದೆ. ಇವರು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಸಿನಿಮಾದವರು ಮತ್ತೆ ಪೊಲಿಟಿಷಿಯನ್ಸ್ ಹೊರಗೆ ಬರುತ್ತೆ. ನಮ್ಮಲ್ಲಿ ಏನಂತಂದ್ರೆ ನಾವು ಏನು ಕ್ರಮ ತಗೊಳ್ತೀವಿ ಅಂತಂದ್ರೆ, ಈಗ ಲಿಸ್ಟ್ ಮಾಡೋವಂಥದ್ದು, ಕೇಸ್ಗಳು ಲಿಸ್ಟ್ ಮಾಡೋವಂಥದ್ದು. ಈಗ ನನ್ನ ಕೇಸು ಒಂದು 15 ದಿವಸ ನನ್ನ ಬೇಲ್ ಮ್ಯಾಟ್ರ್ ಇದೆ, 15 ದಿವಸ ಬಿಟ್ಟು ಲಿಸ್ಟ್ ಮಾಡ್ತೀನಿ, ಅಥವಾ ಇನ್ನೊಬ್ಬರ ಕೇಸು ದೊಡ್ಡವರು ಅಂತ ಹೇಳ್ಬಿಟ್ಟು 10 ದಿವಸ ಬಿಟ್ಟು ಕೇಸ್ ಲಿಸ್ಟ್ ಮಾಡ್ತೀನಿ ಅಂತ ಏನಾದರೂ ತಾರತಮ್ಯ ಮಾಡಿದ್ರೆ ಕೋರ್ಟ್ ಅವರು, ಆವಾಗ ನಾವು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಅವರು ಎಚ್ಚೆತ್ಕೊಂಡು ನೋಡಿ ಈ ತರ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಇದನ್ನ ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸುಮಾರು ಸಲ ಚೀಫ್ ಜಸ್ಟಿಸ್ಗೆ ಕಂಪ್ಲೇಂಟ್ ಕೊಟ್ಟಿರೋ ಉದಾಹರಣೆಗಳು ನಮ್ಮಲ್ಲಿದೆ. ಇವಾಗ ಸೋಷಿಯಲ್ ಮೀಡಿಯಾ ಈಸ್ ವೆರಿ ಪಾಪ್ಯುಲರ್, ಪ್ರತಿಯೊಂದು ಕೂಡ ಡಿಜಿಟಲ್ ಎವಿಡೆನ್ಸಸ್ ಕೂಡ ಕೋರ್ಟ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ದೆ. ಖಂಡಿತವಾಗ್ಲೂ ತಗೊಂಡಿದೆ. ಈಗ ನೋಡಿ, ಓಕೆ, 1 ಸೆಕೆಂಡ್. ಇವಾಗ ನೀವು ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನೋಡಿ, ಡಿಜಿಟಲ್ ಎವಿಡೆನ್ಸ್ ಏನು ಅಂತಂದ್ರೆ, ಈಗ ನಮ್ಮಲ್ಲಿ ಮೊದಲು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ಬಿಟ್ಟು ಇತ್ತು, CPC. ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾನೂನು ಇದೆ. ಇಲ್ಲಿ ಡಿಜಿಟಲ್ ಮತ್ತೆ ನಮ್ಮಲ್ಲಿ ಎವಿಡೆನ್ಸ್ ಆಕ್ಟ್, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೌದು ಇದೆ. ಇದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಹೇಳೋದಾದ್ರೆ, ಯಾವುದೋ ಒಂದು ರೆಕಾರ್ಡಿಂಗ್ ಇರುತ್ತೆ, ಒಂದು ಮರ್ಡರ್ ಆಗ್ತಾ ಇರುತ್ತೆ, ಮರ್ಡರ್ ಆಗಬೇಕಾದ್ರೆ ಒಂದು CCTV ಫುಟೇಜಸ್ ಸಿಗುತ್ತೆ, ಆಮೇಲೆ ಯಾರೋ ಒಬ್ರು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ರೆಕಾರ್ಡ್ ಮಾಡ್ತಾರೆ. ಅದೇ ರೀತಿ ಯಾವುದೋ ಒಂದು ವುಮೆನ್ಗೆ ಅವರು ಹರಾಸ್ಮೆಂಟ್ ಮಾಡೋ ಅಂತಾಗಿರ್ಬೋದು, ಅಥವಾ ಅಸಲ್ಟ್ ಮಾಡೋ ಅಂಥದ್ದಾಗಿರ್ಬೋದು, ಇಂಥದ್ದೆಲ್ಲನೂ ಸಹ ರೆಕಾರ್ಡಿಂಗ್ಸ್ ಇರುತ್ತೆ. ಡಿಜಿಟಲ್ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ತೀವಿ. ಅದೇ ರೀತಿ ಈಗ ಪೊಲೀಸ್ ಅವರು ಒಂದು ಕೇಸ್ ಯಾವುದಾದ್ರೂ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಸಾಕ್ಷಿ ವಿಚಾರಣೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಅಂತಂದ್ರೆ, ಅವ್ರ ಸ್ಟೇಟ್ಮೆಂಟ್ ತಗೊಂಡು ಸಿಗ್ನೇಚರ್ ಹಾಕ್ಸ್ಕೊಳ್ತಾ ಇದ್ರು. ಈಗೆಲ್ಲ ಏನ್ ಮಾಡ್ತಾರೆ, ಡಿಜಿಟಲ್ ರೆಕಾರ್ಡಿಂಗ್ ಅಂತ ಹೇಳಿ ಅವ್ರು ಏನ್ ಸಾಕ್ಷಿ ಹೇಳ್ತಾರೆ ಅದೆಲ್ಲಾನು ಸಹ ರೆಕಾರ್ಡ್ ಮಾಡ್ತಾ ಇದ್ದಾರೆ. ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ.
ಅದೇ ರೀತಿ ಈಗ ನಾವು ಕೆಲವು ಯಾವುದೋ ಒಂದು ಕಾನ್ವರ್ಸೇಷನ್ ಇರ್ಬೋದು, ವಾಟ್ಸಪ್ ಚಾಟ್ಸ್ ಇರ್ಬೋದು, ಅಥವಾ ಫೇಸ್ಬುಕ್ ಪೋಸ್ಟ್ ಇರ್ಬೋದು, ಅಥವಾ ಇನ್ಸ್ಟಾನಲ್ಲಿ ಯಾವುದೋ ಮಾಡಿರ್ತಕ್ಕಂಥ ಪೋಸ್ಟ್ ಇರ್ಬೋದು, ಅಥವಾ ಅವ್ರದ್ದು ಯಾವುದೋ ಒಂದು ನಮ್ಗೆ ಬೇಕಾಗಿರ್ತಕ್ಕಂತಹ ಒಂದು ಡೀಟೇಲ್ಸ್ ಏನಿರುತ್ತೆ ಸೋಷಿಯಲ್ ನೆಟ್ವರ್ಕ್ಸ್ ಅಲ್ಲಿ ಏನಿರುತ್ತೆ ಅವೆಲ್ಲ ಕಲೆಕ್ಟ್ ಮಾಡೋದು ಇವೆಲ್ಲನೂ ಸಹ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಅದಕ್ಕೆ ಒಂದು ಪ್ರೊಸೀಜರ್ ಮೇನ್ ಇಂಪಾರ್ಟೆಂಟ್, ನಾವೆಲ್ಲ ತಿಳ್ಕೊಬೇಕು. ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ಟು ಕೋರ್ಟಲ್ಲಿ ಹಾಕಿದ್ರೆ ಕೋರ್ಟ್ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಡಿಯೋ ಇದೆ, ಯಾರೋ ಒಬ್ರು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ಅಂತಂದರೆ ನಾವು ಅದಕ್ಕೆ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಏನು, ಅದನ್ನು ಡೌನ್ಲೋಡ್ ಮಾಡಬೇಕು, ಯಾವ ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡಿದ್ದಾರೆ, ಆಮೇಲೆ ಅದನ್ನು ಎಲ್ಲಿ ನೀವು ಕಾಪಿ ಪೇಸ್ಟ್ ಮಾಡಿದಿರಿ, ಅದಕ್ಕೆ ಒಂದು ಸರ್ಟಿಫಿಕೇಟ್ ಹಾಕ್ಬಿಟ್ಟು ಕೋರ್ಟ್ಗೆ ಕೊಟ್ಟರೆ ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ನೀವು ನಾಳೆ ಬೆಳಗ್ಗೆ ಈಗ ಫೇಕ್ ವಿಡಿಯೋಸ್ ಎಲ್ಲನೂ ಸಹ ಈಗ ನಿಮಗೆ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಲ್ವಾ. ಸೊ ಆ ರೀತಿ ಮಿಸ್ಯೂಸ್ ಆಗಬಾರ್ದು ಅನ್ನೋದು ನಾವು 65B ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಎವಿಡೆನ್ಸ್ ಆ್ಯಕ್ಟ್ ಕೆಳಗಡೆ. ಆ ಸರ್ಟಿಫಿಕೇಟ್ ಹಾಕಿದಾಗ ಡಿಜಿಟಲ್ ಎವಿಡೆನ್ಸು ಕೋರ್ಟ್ ಕನ್ಸಿಡರ್ ಮಾಡಿಬಿಟ್ಟು ಅದರ ಬೇಸ್ ಮೇಲೆ ಜಜ್ಮೆಂಟ್ಸ್ ಕೊಡ್ತಾ ಇದೆ. ಡಿಜಿಟಲ್ ಎವಿಡೆನ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಈಗಲಂತೂ ಸಹ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗ್ತಾ ಇದೆ ನಮಗೆ. ಈಗಿನ ಇದು ಏನು ಜಸ್ಟಿಸ್ ಡಿಸ್ಪೆನ್ಸರಿ ಸಿಸ್ಟಮ್ ಅಂತ ಏನಿದೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ. ಸೊ ಹಾಗಾಗಿ ಇವಾಗ ನೀವು ಬರೀ ಲೀಗಲ್ ಆಸ್ಪೆಕ್ಟ್ಸು, ಆ್ಯಕ್ಟ್ಸ್ ಮಾತ್ರ ಅಲ್ಲ, ಕಾನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ, ನಿಮ್ಮ ಪ್ರೊಫೆಷನಲ್ ಎನ್ಹಾನ್ಸ್ ಮಾಡ್ಕೋಬೇಕು ಅಂತಂದ್ರೆ ಟೆಕ್ನಾಲಜಿ ಕೂಡ. ಈಗ ನೀವು ನೋಡಿ, ನಾವು ಲಾಯರ್ಸು ಪ್ರತಿಯೊಂದರಲ್ಲೂ ಅಪ್ಡೇಟ್ಸ್ ಇರಬೇಕು. ಇಲ್ಲ ಅಂತಂದ್ರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಕ್ಲೈಂಟ್ಸ್ ಎಲ್ಲಾನು ಸಹ ತುಂಬಾ ಎಜುಕೇಟೆಡ್ ಕ್ಲೈಂಟ್ಸ್ ಬರ್ತಾ ಇದ್ದಾರೆ ಈಗ. ಸೊ ಮೋರ್ ಪರ್ಟಿಕ್ಯುಲರ್ಲಿ ದೋಸ್ ಹೂ ವರ್ಕ್ IT BT ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಅವರೆಲ್ಲಾನು ಸಹ ಈಗ ಪ್ರತಿಯೊಂದು ಇಮೇಲ್ ಅಲ್ಲಿ ಕಳಿಸ್ತಾರೆ, ಅಥವಾ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ಅಥವಾ ಒಂದು ಈಗ ಮೀಟಿಂಗ್ಸ್ ಎಲ್ಲಾನು ಸಹ ಝೂಮ್ ಅಲ್ಲಿ ಆಗುತ್ತೆ. ಸೊ ಇವೆಲ್ಲಾನು ಸಹ ನಾವು ಆಸ್ ಅನ್ ಅಡ್ವೊಕೇಟ್ ನಾವು ಅಪ್ಡೇಟ್ ಆಗಿಲ್ಲ ಅಂತಂದ್ರೆ, ಸೊ ನಾವು ಪ್ರೊಫೆಷನ್ ಈಗ ನಮ್ಮ ಅಡ್ವೊಕೇಸಿ ಕೆರಿಯರ್ ಏನಿದೆ ಅದನ್ನು ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾವುದೋ ಒಂದು ವರ್ಚುವಲ್ ಅಪಿಯರೆನ್ಸ್ ಕೊಡಬೇಕು ಅಂತಂದರೆ ಅದ್ರ ಪ್ರೋಸೆಸ್ ಏನು, ನಾನು ಯಾವ ರೀತಿ ಅದನ್ನು ಯಾವ ಲಿಂಕ್ ಮಾಡ್ಕೋಬೇಕು, ಅಥವಾ ಒಂದು OTP ತಗೊಂಡು ಮಾಡಬೇಕು, ಯಾವ ರೀತಿ ಲಾಗಿನ್ ಆಗಬೇಕು, ಲಾಗೌಟ್ ಆಗಬೇಕು, ಆಮೇಲೆ ಮ್ಯೂಟ್ ಮಾಡೋದು, ಇವೆಲ್ಲ ನಾವು ಅಪ್ಡೇಟ್ ಆಗಿಲ್ಲ ಅಂತಂದರೆ, ಸೊ ಅದನ್ನು ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ನಮಗೆ ಪ್ರಾಕ್ಟೀಸ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಆ ಥರ ಇದೆ. ಇವತ್ತಿನ ದಿನ ರೀಚ್ ಆಗಿದ್ದೀರಾ. ಹೌದು. ಸೊ ಅಪ್ಡೇಟು ಆಗಿದ್ದೀರಾ. ಹೌದು, ಅಪ್ಡೇಟ್ ಆಗಲೇಬೇಕು, ನಾವು ಆಗಿದ್ದೀವಿ. AI ಅಂತ ಹೇಳೋದಾದ್ರೆ ಚಾಟ್ GPT, ಮೆಟಾ ಇದೆ, ಆ್ಯಂಡ್ ಹೌದು ಇವಾಗ ಜೆಮಿನಿ. ಈ AI ರೋಲ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈಗ ನಾವೂ ಸಹ ಈಗ ಡಾಕ್ಟರ್ ಹತ್ರ ಹೋಗಬೇಕು ಅಂತಂದರೆ ಯಾವುದೋ ಒಂದು ನಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ನಾವು ಗೂಗಲ್ ಮಾಡ್ಕೊಂಡು ಹೋಗ್ತೀವಿ ಡಾಕ್ಟರ್ ಹತ್ರ. ಅದೇ ರೀತಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಮುಂದುವರೆದಿದೆ ಅಂತಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಜನರ ಅವೇರ್ನೆಸ್ ಅಂತೂ ತುಂಬ ಆಗ್ತಾ ಇದೆ. ಹಾಗಾಗಿ ನಾವು ಅನ್ಲೆಸ್ ವಿ ಆರ್ ಅಪ್ ಟು ದ ಮಾರ್ಕ್, ನಾವು ಕ್ಲೈಂಟ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕ್ಲೈಂಟ್ಸ್ಗೂ ಸಹ ಅನುಕೂಲ ಆಗ್ತಾ ಇದೆ, ಪ್ಲಸ್ ಅಡ್ವೊಕೇಟ್ಸ್ಗೂ ಸಹ ಹೆಲ್ಪ್ ಆಗ್ತಾ ಇದೆ. ಬಟ್ ನಾವು ಅಫಿಷಿಯಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಇದು ಜುಡಿಷಿಯರಿಯಲ್ಲಿ ನಾವು ಇಂಪ್ಲಿಮೆಂಟ್ ಅಡಾಪ್ಟ್ ಮಾಡ್ಕೊಂಡಿಲ್ಲ, ನಾವು ಅಫಿಷಿಯಲಿ ಮಾಡ್ಕೊಂಡಿಲ್ಲ. ಸೊ ಅದು ನಿಮಗೆ ಡೇ ಟು ಡೇ ಬೇಸಿಸಲ್ಲಿ ನಿಮ್ಮ ಹೆಲ್ಪ್ಗೆ, ನಿಮ್ಮ ಕನ್ವೀನಿಯನ್ಸಿಗೆ ಅದನ್ನು ತಗೊಂಡಿದ್ದೀರಾ. ಖಂಡಿತವಾಗಿ. ಓಕೆ, ಸೊ ನಾನು ಇವಾಗ ಅದನ್ನೇ ಕೇಳಿಬಿಟ್ಟು ಕನ್ಕ್ಲೂಡ್ ಮಾಡೋಣ ಅಂತ ಇದ್ದೆ. ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇವತ್ತು ನಮ್ಮ ಮಾತುಕತೆನ ನಿಲ್ಲಿಸ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮದು ಫಸ್ಟ್ ಎಪಿಸೋಡ್ ಆನ್ ಲೀಗಲ್ ಆಸ್ಪೆಕ್ಟ್ಸ್. ಅದು ನಾನು ಇದನ್ನು ಅವೇರ್ನೆಸ್ ಅಂತ ನಾನು ಹೇಳಲ್ಲ. ಸಾಮಾನ್ಯವಾಗಿ ಅವೇರ್ನೆಸ್ ಅನ್ನೋದು ನಮ್ಮದು ಲೀಗಲ್ ಆ್ಯಂಡ್ ಮೆಡಿಕಲ್ ಈ ಕಾಂಟೆಕ್ಸ್ಟಲ್ಲಿ ಏನಾಗಿದೆ ಅನ್ನೋದು ಬಹಳ ಕ್ಲೀಶೆ ಆಗಿಬಿಟ್ಟಿದೆ. ಅವೇರ್ನೆಸ್ ಅಂದಾಗ ಅದನ್ನು ವಿಮೆನ್ ಸೆಂಟ್ರಿಕ್ಕು ಮತ್ತು ಫ್ಯಾಮಿಲಿ ಮ್ಯಾಟರ್ಗೆ ಮಾತ್ರ ರಿಲೇಟೆಡ್ ಆಗಿದೆಯಾ ವಿನಃ ಜನರಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ. ಇವತ್ತು ನಮ್ಮ ಪಾಡ್ಕಾಸ್ಟ್ ಶೇರ್ ವಿತ್ ಶಮಂತದಲ್ಲಿ ನಾವು ಉದ್ದೇಶ ಇಟ್ಕೊಂಡಿದ್ದೆ ಹಾಗೆ, ಒಬ್ಬ ಲಾಯರ್ ಪರ್ಸ್ಪೆಕ್ಟಿವಿಂದ ಜುಡಿಷರಿ ಹೇಗೆ ಕೆಲಸ ಮಾಡ್ತಾ ಇದೆ, ಮತ್ತು ಇದು ಒಂದು ಬ್ರಿಡ್ಜ್ ಥರ ಲಾಯರ್ಗಳು ನಮ್ಮ ಮತ್ತು ಒಂದು ನ್ಯಾಯ ಜುಡಿಷಿಯರಿ ಮಧ್ಯೆ ಇವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಓವರ್ ಆಲ್ ಇದು ಜಸ್ಟ್ ಅನ್ ಇಂಟ್ರಡಕ್ಟರಿ ಪಾಡ್ಕಾಸ್ಟ್. ಇದನ್ನು ಫುಲ್ ನಾವು ಇದರಲ್ಲಿ ಹೇಳೋಕ್ಕಾಗಿದೆ ಅಂತ ನಾನು ಹೇಳ್ತಾ ಇಲ್ಲ.
ಆದರೆ ದಿಸ್ ಈಸ್ ಜಸ್ಟ್ ಬಿಗಿನಿಂಗ್. ಹಾಗಾಗಿಯೇ ಚಂದ್ರಶೇಖರ್ ಅವರು ನಮ್ಮ ಜೊತೆ ಬಂದಿರೋದು. ಇವತ್ತಿನ ದಿನ ನಾವು ಸಾಕಷ್ಟು ವಿಷಯಗಳನ್ನು ನಾವು ಇದರಲ್ಲಿ ನಾವು ಮಾತಾಡಿದ್ದೀವಿ, ಕಾನ್ವರ್ಸ್ ಮಾಡಿದ್ದೀವಿ. ಒಂದು, ಜುಡಿಷಿಯಲ್ ಸಿಸ್ಟಮ್ ಒಳಗಡೆ, ಕೋರ್ಟ್ ರೂಮ್ ಒಳಗಡೆ ಹೇಗಿದೆ, ಲಾಯರ್ ಆಫೀಸ್ ಹೇಗೆ ಕೆಲಸ ಮಾಡುತ್ತೆ, ಮತ್ತು ಹೈ ಪ್ರೊಫೈಲ್ ಅಡ್ವೊಕೇಟ್ಸ್, ಲಾಯರ್ಸು ಯಾವ ರೀತಿ ಒಂದು ಆರ ಇಟ್ಕೊಂಡು ಕೋರ್ಟ್ ರೂಮ್ಗೆ ಹೋಗ್ತಾರೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ. ಅದಕ್ಕೆ ಸರಿ ಹೋಗೋ ಹಾಗೆ ಅಡ್ವೊಕೇಟ್ಸ್ ಅಸೋಸಿಯೇಷನ್ನು, ಬಾರ್ ಕೌನ್ಸಿಲ್ ಆಗಬಹುದು, ಇವ್ರುಗಳು ಹೇಗೆ ಎಕ್ವಿಪ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ನ್ಯಾಯ ಬೇಕು, ಒಂದು ಸೆಕೆಂಡ್ ಲುಕ್ ಬೇಕು ಅನ್ನೋದನ್ನು ಇವರು ಹೇಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಚಂದ್ರಶೇಖರ್ ತಿಳಿಸ್ಕೊಟ್ರು. ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿ ಇದೆಯಲ್ಲ, ಶಿವಾನಂದ ಸರ್ಕಲ್ ಹತ್ರ ಇದೆ. ದಟ್ ಈಸ್ ಅನ್ ಅಕಾಡೆಮಿ. ಪಿರಿಯಾಡಿಕಲಿ ಪ್ರೊಫೆಷನಲ್ಸ್ಗೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಟ್ರೈನಿಂಗ್ ಕೊಡೋದು ಅಕಾಡೆಮಿ ಕೆಲಸ. ಅದ್ರ ಬಗ್ಗೆ ಕೂಡ ಚಂದ್ರಶೇಖರ್ ಅವರು ಒಂದು ಝಲಕ್ಕು ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮಾತು ಕನ್ಕ್ಲೂಡ್ ಆಗಿದ್ದು ಇವತ್ತು AI ಆ್ಯಂಡ್ ಡಿಜಿಟಲ್ ಎವಿಡೆನ್ಸ್ ಬಗ್ಗೆ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇದೆ ಇವತ್ತಿನ ದಿನ. ಜಸ್ಟ್ ಇಟ್ ಈಸ್ ಬಿಗಿನಿಂಗ್ ಅಂತ ಹೇಳ್ಬೋದು. ಚಂದ್ರಶೇಖರ್ ಅವ್ರು ಹೇಳಿದಾಗೆ ಇನ್ನೂ ಅಫಿಷಿಯಲಿ ಇಂಥದ್ದೆಲ್ಲನೂ ಆಗಿಲ್ಲ ಅಂತ. ಹೂ ನೋಸ್, 5 ವರ್ಷದ ಹಿಂದೆ 4 ವರ್ಷದ ಹಿಂದೆ ಕೋವಿಡ್ ಬಂದಾಗ ಚಂದ್ರಚೂಡ್ ಜಸ್ಟಿಸ್ ಆವಾಗ CJ ಆಗಿದ್ರಲ್ಲ, ಎಂಟೈರ್ ಇಂಡಿಯಾಗೆ ವರ್ಚುವಲ್ ಕೋರ್ಟ್ ಹಾಲು, ಈ ಕೋರ್ಟು ಇಂಥವೆಲ್ಲ ತಂದರು. ಹಿ ಹಿಮ್ಸೆಲ್ಫ್ ವಾಸ್ ಎ ಟೆಕ್ ಸಾವಿ. ಹಾಗಾಗಿ ಇವತ್ತಿನ ದಿನ ರೂರಲ್ ಕೋರ್ಟ್ ಆಗಬಹುದು, ಯಾವುದೇ ಥರ ಬೌಂಡ್ರೀಸ್ ಇಲ್ಲ, ಕೆಲಸ ಇವತ್ತು ಲೀಗಲ್ ಸಿಸ್ಟಮ್ ಮಾಡ್ತಾಯಿದೆ. ಇಷ್ಟೆಲ್ಲ ಆದರೂ ಕೂಡ ನಾನು ಕೋರ್ಟ್ಗೆ ಹೋದರೆ ನ್ಯಾಯ ಬೇಕು ಅಂತ ವೈ ಇಟ್ ಈಸ್ ಡಿಲೇಡ್ ಅನ್ನೋ ಕ್ವಶ್ಚನ್ನು ಹಾಗೇ ಉಳಿದಿದೆ. ಯಾಕೆ ಅಂತ ಹೇಳಿದ್ರೆ, ಮುಂದೆ ನಾವು ಸೂಪರ್ ಸ್ಪೆಷಾಲಿಟಿ ಆಗಿ ತೆಗೆದುಕೋತಾ ಇದ್ದೀವಿ. ಸೂಪರ್ ಸ್ಪೆಷಾಲಿಟಿ ಅನ್ನೋದು ಬರೀ ಮೆಡಿಸನಲ್ಲಿ ಮಾತ್ರ ಅಲ್ಲ, ಎಲ್ಲ ಪ್ರೊಫೆಷನ್ನಲ್ಲೂ ಇದೆ. ಪ್ರಾಬಬಲಿ ನಾವು ಮುಂದಕ್ಕೆ ಬೇಲ್ ಅಂದರೆ ಏನು, ಯಾವ ರೀತಿ ಬೇಲ್ ತೊಗೋಬೇಕು, FIR ಅಂದರೆ ಏನು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ FIR ಆ್ಯಂಡ್ ಚಾರ್ಜ್ ಶೀಟ್ ಅಂದರೆ ಏನು, ಹ್ಯೂಮನ್ ರೈಟ್ಸ್ ಅಂದರೆ ಏನು, ಫ್ಯಾಮಿಲಿ ಇದು, ಮತ್ತು ಟ್ಯಾಕ್ಸೇಷನ್ನು, ಚೀಟಿಂಗ್, ಈ ಥರದ್ದೆಲ್ಲ ವೆರಿ ಪಾಪ್ಯುಲರ್ ಆಗಿರುವಂತಹ ಕೆಲವುದನ್ನು ತಗೊಂಡು ನಾವು ಇದು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು. ಇಷ್ಟೊತ್ತು ನಮ್ಮ ಜೊತೆಗೆ ಚಂದ್ರಶೇಖರ್ ಒಂದು ಇಂಟ್ರಡಕ್ಟರಿ ಆಗಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓವರ್ ಆಲ್ ಕೋರ್ಟ್ ಹಾಲ್ ಆಗಬಹುದು, ನಮ್ಮ ಲೀಗಲ್ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತಿದೆ ಅಂತ ಒಂದು ಲಾಯರ್ ಪರ್ಸ್ಪೆಕ್ಟಿವಿಂದ ನೀವು ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕಡೆಯಿಂದ ವಿ ಹ್ಯಾವ್ ಎ ನೈಸ್ ಟೀ ಶರ್ಟ್, ನೀವು ಅದನ್ನು ಹಾಕ್ಕೊಳ್ಳಿ. ಇದನ್ನು ಯಶವಂತ್ ಭಂಡಾರಿ, ಮೈ ಫ್ರೆಂಡ್, he has started a new business on behalf of him ಕೊಡ್ತಾ ಇರೋದು. ಮತ್ತು ಈ ಕವರ್ ಇದೆಯಲ್ಲ, ಈ ಕವರ್ ಕೂಡ ರೀಸೈಕಲ್ಡ್ ಪ್ಲಾಸ್ಟಿಕ್ದದು ಆ್ಯಂಡ್ ವೆರಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮದು ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟ್ ಕೇಳಿದ್ರಿ ಅಲ್ವಾ. ನಮ್ಮದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಅನಾಲಿಟಿಕಲ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಇಟ್ ಈಸ್ ಸೋ ಇನ್ಫಾರ್ಮೇಟಿವ್ ಆ್ಯಂಡ್ ವಿ ಆರ್ ಲೈಕಿಂಗ್ ಇಟ್ ಅಂತ ಕೂಡ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅನಲೈಸ್ ಮಾಡ್ತಾ ಇದ್ದಾರೆ, ಮತ್ತು ಈ ಪ್ರೋಗ್ರಾಮ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲು ಅದರ ಜೊತೆಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಒಂದು ನ್ಯೂ ಇನಿಷಿಯೇಟಿವ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ initiative. We really need your support. We really need your resources also. It is a holistic approach and ನಿಮ್ಮ ಫೀಡ್ಬ್ಯಾಕ್ಗೆ, ಸಪೋರ್ಟ್ಗೆ we expect. Thank you so much.